ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯಾಮಜನಿಪವನಯೋ ರಕ್ಷತಾ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿ ನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಬ್ರಹ್ಮಾಂತಾಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇಂದ್ರಾಯೋ ದಧೋ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹಿಂದೆ ಆ ಒಂದು ದೇವತೆಗಳು ಹಾಗೂ ಎಲ್ಲ ಕಶ್ಯಪರು ಎಲ್ಲ ಅತಿಥಿ ಇವರೆಲ್ಲ ಬ್ರಹ್ಮನ ಹತ್ರ ಹೋಗಿ ನಮಗೇನಾದರೂ ಇದಕ್ಕೆ ನಮಗೆ ತುಂಬ ಬಲಿ ರಾಜ್ಯವನ್ನು ಆಳ್ತಾ ಇದ್ದಾನೆ, ಹಾಗಾಗಿ ನಮಗೆ ಯಾವುದೇ ಒಂದು ವೈಭವವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ರಾಜ್ಯದಿಂದ ನಾವು ಚ್ಯುತರಾಗಿದ್ದೇವೆ ಅಂತ ಹೇಳಿದಾಗ ಅವರೆಲ್ಲ ಆ ನಾರಾಯಣನ ಹತ್ರ ಹೋಗಲಿಕ್ಕೆ ಆ ಬ್ರಹ್ಮ ಹೇಳ್ತಾನೆ. ಅದಕ್ಕೋಸ್ಕರ ಅವರೆಲ್ಲ ನಾರಾಯಣನ ಹತ್ರ ಹೋದಾಗ ಚೆನ್ನಾಗಿ ಆ ನಾರಾಯಣನ ಸ್ತುತಿ ಮಾಡ್ತಾರೆ. ಒಂದು ಗದ್ಯದ ರೂಪದಲ್ಲಿ ಕಶ್ಯಪ ಗದ್ಯದ ರೂಪದಲ್ಲಿ ಸ್ತುತಿ ಮಾಡಿದರೆ, ಇನ್ನು ಆ ಯಾರು ಅದಿತಿ ದೇವಿ ಪದ್ಯದ ರೂಪದಲ್ಲಿ ಸ್ತುತಿ ಮಾಡುವುದನ್ನು ವಿಶೇಷ ಘಟ್ಟವನ್ನು ನಾವು ನಿನ್ನೆ ನೋಡಿದ್ವಿ. ಆ ನಂತರ ಅವನು ನಾನು ಬರ್ತೇನೆ ಅಂತ ಅವನು ಒಪ್ಕೊಳ್ತಾನೆ, ನಿಮ್ಮ ಗರ್ಭದಲ್ಲಿ ನಾನು ಜನಿಸ್ತೇನೆ ಅಂತ ಒಪ್ಕೊಂಡಾಗ ಅವನು ಜನಿಸ್ತಾನೆ ಅಂತ ಹೇಳ್ತಾರೆ. ಜನಿಸ್ಲಿಕ್ಕೆ ಆದಾಗ ಅಲ್ಲಿ ಏನು ಪ್ರಕ್ಷೋಭೆಗಳು ಉಂಟಾಯಿತಂತೆ, ನದಿ ಸರೋವರಗಳಲ್ಲೆಲ್ಲ ಸಮುದ್ರಗಳಲ್ಲೆಲ್ಲ ಪ್ರಕ್ಷೋಭೆ ಉಂಟಾಯಿತಂತೆ. ಅದು ಯಾವ ರೀತಿಯಾಗಿ ಆಯಿತು ಅಂತ ಅಲ್ಲಿ ಹೇಳಿದರು. ಆ ನಂತರ ಆ ಪ್ರಕ್ಷೋಭೆಯನ್ನು ನೋಡಿ ಬಲಿ ಪ್ರಹ್ಲಾದನ ಹತ್ರ ಕೇಳ್ತಾನಂತೆ. ಏನು ಕೇಳ್ತಾನೆ ಹೇಳಿದರೆ, ಮುಖ್ಯವಾಗಿ ವಾಮನ ಪುರಾಣ ಅಂತ, ಈ ವಾಮನ ಪ್ರಸಂಗವೇ ಇದರಲ್ಲಿ ಮುಖ್ಯ ಭಾಗ, ಹಾಗಾಗಿ ಅದಕ್ಕೆ ವಾಮನ ಪುರಾಣ ಅಂತ ಹೆಸರು. ಆ ವಾಮನ ಪ್ರಸಂಗವನ್ನು ಇಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಹ್ಲಾದ ಬಲಿಯತ್ ಅಜ್ಜ ಆ ಪ್ರಹ್ಲಾದ ಮಗ ವಿರೋಚನ ಮಗ ಈ ಬಲಿ. ಹಾಗಾಗಿ ಅಂತಹ ಅಜ್ಜನ ಹತ್ರ ಬಲಿ ಕೇಳ್ತಾನೆ. ಏನಾದರೂ ಸಮಸ್ಯೆ ಬಂದ ಅಜ್ಜ ಕೇಳಿದರೆ ತುಂಬ ಒಳ್ಳೆಯದಲ್ವಾ, ಹಾಗಾಗಿ ಅಜ್ಜನ ಹತ್ರ ಈ ರೀತಿಯಾಗಿ ಅವನು ಕೇಳ್ತಾನೆ. ಏನು ಕೇಳಿದರೆ, ನಿಸ್ತೇಜಸೋಸುರಾನ್ ದೃಷ್ಟ್ವಾ ಸಮಸ್ತಾನ್ ಅಸುರೇಶ್ವರ ಪ್ರಹ್ಲಾದಮತ ಪಪ್ಪಚ್ಚ ಬಲಿರಾತ್ಮ ಪಿತಾಮಹಂ. ಆಗ ಆ ಪ್ರಹ್ಲಾದ ಏನಾಯಿತು ಕೇಳಿದರೆ, ಅಷ್ಟೇ ಅದಲ್ಲ, ಎಲ್ಲ ಏನು ರಾಕ್ಷಸರಿದ್ದಾರೆ ಅವರ ಮುಖದಲ್ಲಿ ಒಂದು ತೇಜಸ್ ಕಮ್ಮಿ ಆಯ್ತಂತೆ. ಯಾಕಂದರೆ ಒಳ್ಳೆಯವರು ಬಂದರೆ ಕೆಟ್ಟವರ ಮುಖದಲ್ಲಿ ತೇಜಸ್ಸು ಹ್ರಾಸವಾಗ್ತದೆ. ರಾಕ್ಷಸರು ಕೆಟ್ಟವರಲ್ವಾ, ದೇವರೇ ಬರ್ತಾ ಇದ್ದಾರಂತಾಗುವಾಗ ಆ ರಾಕ್ಷಸರ ಮುಖದಲ್ಲಿ ತೇಜಸ್ಸು ಕಮ್ಮಿ ಆಯ್ತಂತೆ. ಆ ತೇಜಸ್ಸು ಕಮ್ಮಿ ಆದಂತಹ ಪ್ರಸಂಗವನ್ನು ಈ ಬಲಿ ನೋಡ್ತಾನೆ. ಹಾಗಾಗಿ ಆಗ ಪ್ರಹ್ಲಾದ ಅಂತ ಕೇಳ್ತಾನೆ, ಇದು ಯಾಕೆ ಆಗ್ತಾ ಉಂಟು ಹೀಗೆ ಅಂತ. ಏನು ಕೇಳ್ತಾನೆ ಹೇಳಿದರೆ, ಬಲಿ ಕೇಳ್ತಾನೆ, ತಾತ ನಿಸ್ತೇಜಸೋ ದೈತ್ಯ ನಿರ್ದಗ್ಧ ಇವ ವಹ್ನಿನ ಕಿಮೇತೆ ಸಹಸೈವಾದ್ಯ ಬ್ರಹ್ಮದಂಡಹತ ಇವ. ಅಜ್ಜ ಏನಾಗ್ತಾ ಇದೆ ಇಲ್ಲಿ, ಯಾಕೆ ಇವರೆಲ್ಲ ಬ್ರಹ್ಮದಂಡ ಅಂದರೆ ಬ್ರಹ್ಮದಂಡ ಅಂತ ಹೇಳಿದರೆ ಅದು ಆ ಶಾಪ, ಅದರಿಂದ ತುಂಬ ನೋವಾಗ್ತದೆ. ಹಾಗೆ ಅದರಿಂದ ಪೆಟ್ಟು ತಿಂದವರಾಗೆ ಇವರಲ್ಲಿ ಒಂದು ಮುಖದಲ್ಲಿ ತೇಜಸ್ಸೇ ಕಾಣ್ತಾ ಇಲ್ಲ ಅಲ್ವಾ, ಇದು ಯಾಕೆ ಆಗ್ತಾ ಇದೆ? ಅದು ಯಾವ ರೀತಿಯಾಗಿ ಕೇಳಿದರೆ ತೇಜಸ್ಸು ಕಾಣ್ತಾ ಇಲ್ಲ ಅಷ್ಟೇ ಅಲ್ಲ, ಒಂಥರ ಭಸ್ಮ ಬೆಂಕಿಯಿಂದ ಮುಖ ಸುಟ್ಟಾಗಿ ಕಾಣ್ತಾ ಇದ್ದಾರೆ ಇವರು, ಇದು ಯಾಕೆ ಆಗ್ತಾ ಇದೆ ಅಂತ ಕೇಳ್ತಾನಂತೆ. ಆಗ ದುರಿಷ್ಟಂ ಕಿಂತು ದೈತ್ಯಾನಾಂ ಕಿಂ ಕೃತ್ಯ ವಿಧಿ ನಿರ್ಮಿತ ನಾಶ ಏಷಾಂ ಸಮುದ್ಭೂತಾಂ ಏನ ನಿಸ್ತೇಜಸೋಸುರಾಃ. ಏನು ಇದು ದೈತ್ಯರೆಲ್ಲ ಎಂತ ಕೆಟ್ಟ ಕೆಲಸ ಮಾಡಿದ್ದಾರೆ, ಯಾಕೋಸ್ಕರ ಈ ರೀತಿಯಾಗಿ ಆಗ್ತಾ ಇದೆ, ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ನನಗೆ ಬೇಗ ತಿಳಿಬೇಕಂತ ಅನಿಸ್ತಾ ಉಂಟು ಅಂತ ಅವನು ಹೇಳ್ತಾನಂತೆ.
ಆಗ ಹೇಳ್ತಾರೆ, ಇತ್ಯಸುರವರಸ್ತೇನ ಪೃಷ್ಠಪೌತ್ರೇಣ ಬ್ರಾಹ್ಮಣ ಚಿರಂ ಧ್ಯಾತ್ವಾ ಜಗಾದೇದಂ ಅಸುರಂ ತಂ ತಥಾ ಬಲಿಂ. ಆಗ ಆ ಪ್ರಹ್ಲಾದ ಯೋಚನೆ ಮಾಡ್ತಾನಂತೆ, ಯಾಕೆ ಆಗ್ತಾ ಇದೆ ಹೀಗೆ ಅಂತ. ಉತ್ತರ ಕೊಡಬೇಕಲ್ವ, ಸುಮ್ಮನೆ ಏನೋ ಬೇಕಾಬಿಟ್ಟು ಉತ್ತರ ಕೊಡೋದಂತಲ್ಲ, ಅಲ್ಲಿ ಏನೋ ಹೀಗೆ ಆಗ್ತಾ ಇದೆ, ಸರಿ ಆಗ್ತಿದೆ ಆ ಥರ ಅಲ್ಲ, ಸರಿಯಾಗಿ ಏನಾಗಿದೆ ಅಂತ ಗೊತ್ತಾಗಬೇಕಲ್ವ. ಅದಕ್ಕೆ ಅವನು ಯೋಚನೆ ಮಾಡ್ತಾನಂತೆ. ಏನು ಮಾಡ್ತಾನೆ ಹೇಳಿದರೆ, ಚಲಂತಿಗೆರೆಯೋ ಭೂಮಿರ್ಜಹಾತಿ ಸಹಸಾಧೃತಿಂ ಸದ್ಯ ಸಮುದ್ರಾಕ್ಷುಭಿತಾನ್ ದೈತ್ಯ ನಿಸ್ತೇಯಸಕೃತಾ ಸೂರ್ಯೋದಯ ಯಥಾ ಪೂರ್ವಂ ತಥಾ ಗಚ್ಚಂತಿ ನಗ್ರಹಾಃ ದೇವಾನಾಂ ಚ ಪರಾಲಕ್ಷ್ಮೀ ಕಾರಣೇನ ಅನುಮೀಯತೆ. ನನಗೆ ಗೊತ್ತಾಗ್ತಾ ಇದೆ, ನಾನು ಕೂಡ ನೋಡ್ತಾ ಇದ್ದೇನೆ ಏನಾಗ್ತಾ ಕೇಳಿದರೆ, ಇಲ್ಲಿ ಭೂಮಿಗಳು ಚಲಿಸ್ತಾ ಇರುವಂತ ಆಗ್ತಾ ಇದೆ, ಗಿರಿಗಳು ಚಲಿಸ್ತಾ ಇದೆ, ಭೂಮಿಯು ಕೂಡ ತುಂಬ ಒಂದು ರೀತಿಯಾಗಿ ಅಲುಗಾಡ್ತಾ ಇದೆ. ಹಾಗಾಗಿ ಇದು ನನಗೆ ಗೊತ್ತಾಗ್ತಾ ಇದೆ ಏನು ಸಮಸ್ಯೆ ಆಗಿದೆ ಅಂತ ನಾನು ತಿಳಿತಾ ಇದ್ದೇನೆ, ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕಾ, ನಾನು ಕೊಡ್ತೇನೆ ಅಂತ ಆ ಪ್ರಹ್ಲಾದ ಹೇಳಿ, ಇತ್ಯುಕ್ತ್ವಾ ದಾನವತಿಂ ಪ್ರಹ್ಲಾದ ಸೋಸುರೋತ್ತಮ ಅತ್ಯರ್ಥ ಭಕ್ತೋ ದೇವೇಶಂ ಜಗಾಮ ಮನಸಾ ಹರಿಂ. ಅವನು ಇಷ್ಟೇ, ಏನಾದ್ರೂ ಸಮಸ್ಯೆ ಬಂದರೆ ಅವನೇನು ಚಿಕ್ಕದಿಂದ ಸಮಯ ಅದೇ ಬುದ್ಧಿ, ಏನು ಕೇಳಿದರೆ ಹರಿಯ ಧ್ಯಾನ ಮಾಡುವಂಥದ್ದು. ಯಾರು ಏನು ಬಂದು ಸಮಸ್ಯೆ ಹೇಳಿದ್ರು ಕೂಡ ಹರಿಯ ಧ್ಯಾನ ಮಾಡು ಉತ್ತರ ಸಿಗ್ತದೆ ಅಂತ. ಅವನು ಎಲ್ಲರಿಗೂ ಅದೇ ಹೇಳ್ತಾ ಬಂದಲ್ವಾ. ಅವನಿಗೆ ಅಜ್ಜ ಆಗಿದ್ದಾನೆ, ಅಜ್ಜ ಕೂಡ ಈಗ ಸ್ವಲ್ಪ ಚೇಂಜ್ ಆಗಿರ್ಬೋದು, ವ್ಯತ್ಯಾಸ ಆಗಿರ್ಬೋದು, ಏನಿಲ್ಲ, ಕೇಳಿದ ಮೇಲೆ ಹರಿಯ ಧ್ಯಾನ ಮಾಡಬೇಕು ಅಂತ ಹರಿಯ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆಗ ಸದ್ಯಾನ ಪಥಕಂ ಕೃತ್ವಾ ಪ್ರಹ್ಲಾದಶ್ಚ ಮನೋಸುರ ವಿಚಾರಯಾಮ ಸತೋ ಯಥಾ ದೇವೋ ಜನಾರ್ದನಃ ಸದರ್ಶೋದರೇ ಉದರೇ ಅದಿತ್ಯ ಪ್ರಹ್ಲಾದೋ ವಾಮನಾಕೃತಿಂ ತದಂತಶ್ಚ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ. ಅವನು ಧ್ಯಾನ ಮಾಡುವಾಗ ಅವನಿಗೆ ಕಾಣ್ತಾನಂತೆ. ಯಾರು ಕಾಣ್ತಾನೆ? ವಾಮನ ಕಾಣ್ತಾನಂತೆ, ಅಂದರೆ ದೇವರು ಕಾಣ್ತಾನಂತೆ. ಎಲ್ಲಿ ಕೇಳಿದರೆ ಅದಿತಿಯ ಗರ್ಭದಲ್ಲಿಯೇ ಕಾಣ್ತಾನಂತೆ. ಯಾರು ನಮ್ಮ ದ್ವಿತೀಯ ಇನ್ನೊಂದು ಸವತಿಯೋ ಅವಳ ಗರ್ಭದಲ್ಲಿ ದೇವರನ್ನು ಕಾಣ್ತಾ ಇದ್ದಾನವ. ಅವನು ಆ ದೇವರನ್ನು ಕಾಣಿದ ಮೇಲೆ ಅವನಿಗಾಗ ಬಹಳ ಸಂತೋಷವಾಗ್ತದಂತೆ. ಅಂದರೆ ದೇವರನ್ನು ಹುಡುಕಿದ ಮೇಲೆ ಸಿಗ್ತಾ ಇದ್ದಾನಲ್ವಾ, ಬಹಳ ಸಂತೋಷ ಆಗ್ತದಂತೆ. ಅವನು ಹೇಳ್ತಾನೆ, ಆದರೆ ಯಾವ ರೀತಿಯಾಗಿ ಕಾಣ್ತಾನೆ ಅಂತ ಹೇಳ್ತಾರೆ. ಅವನು ಕಾಣುವಾಗ ಅವನ ಸುತ್ತಮುತ್ತ ಎಲ್ಲರೂ ಕೂಡ ಸಾಧ್ಯರು, ವಿಶ್ವೇ ದೇವತೆಗಳು ಎಲ್ಲ ಕಾಣ್ತಾ ಇದ್ದಾರಂತೆ. ವಿಜಂಬಂ ಕುಜಂಭಂ ನರಕಂ ಬಾಣಮನ್ಯಾ ಸತಾ ಸುರಾನ್ ಆತ್ಮಾನ ಮುರ್ವೀಂ ಗಗನಂ ವಾಯುಂ ವಾರಿಹುತಾಶನಂ. ಅಲ್ಲಿ ಏನು ಅದ್ಭುತ ಹೇಳ್ತಾರೆ ನೋಡಿ. ಅವನ ಗರ್ಭದಲ್ಲಿದ್ದಾನೆ. ಗರ್ಭ ಎಷ್ಟು ದೊಡ್ಡದಿರ್ತದೆ? ತುಂಬ ಚಿಕ್ಕದಿರ್ತದೆ. ಅದಿತಿಯ ಗರ್ಭ ಎಷ್ಟು ದೊಡ್ಡದಿರ್ತದೆ? ಗರ್ಭ ಎಷ್ಟು ದೊಡ್ಡದಿರ್ತದೆ ನಾವು ನೋಡ್ತೇವೆ ಈಗಲೂ ಕೂಡ. ಅದು ಕೂಡ ಆ ಪ್ರಹ್ಲಾದನಿಗೆ ಆ ದೇವರು ಯಾವ ರೀತಿ ಕಾಣ್ತಾನೆ ಕೇಳಿದರೆ, ಅವನನ್ನು ನೋಡುವ ಅವನು ಕಾಣ್ತಾ ಇದ್ದಾನೆ, ಅವನ ಸುತ್ತಮುತ್ತ ದೇವತೆಗಳೆಲ್ಲ ಕಾಣ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಒಳಗೆ ರಾಕ್ಷಸರು ಕೂಡ ಅಲ್ಲಿರುವಂತ, ಅಂದರೆ ಇಡೀ ಲೋಕವನ್ನು ಸೃಷ್ಟಿ ಮಾಡಿದವಲ್ಲ, ಹಾಗಾಗಿ ಅವನ ಒಳಗೆ ಆ ಚಿಕ್ಕ ಮಗುವಾಗಿದ್ದಾನೆ, ಅವನ ಒಳಗೆ ಇಷ್ಟೆಲ್ಲ ಕಾಣ್ತಾ ಇದ್ದಾರಂತೆ ಅವನಿಗೆ. ಯಾರೆಲ್ಲ? ದೇವತೆಗಳು ಕಾಣ್ತಾ ಇದ್ದಾರಂತೆ. ದೇವತೆಗಳು ಮಾತ್ರ ಏನಿಲ್ಲ, ರಾಕ್ಷಸರು ಕಾಣ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಇನ್ನು ದೊಡ್ಡ ದೊಡ್ಡ ನರಕಗಳು ಉಂಟಲ್ವ, ಅದು ಕೂಡ ಕಾಣ್ತಾ ಇದ್ದಾರಂತೆ. ಎಲ್ಲವೂ ಅವನ ಒಳಗೆ. ವಾಯು ಏನು ನಾವು ಪಂಚಭೂತಗಳು ಏನು ಹೇಳ್ತೇವೆ ಅದು ಕೂಡ ಅವನ ಒಳಗೆ, ಸಮುದ್ರಗಳೇನು ಹೇಳ್ತೇವೆ ಅದು ಕೂಡ ಅವನ ಒಳಗೆ. ಅದು ದೇವರ ಅಚಿಂತ್ಯ ಶಕ್ತಿ ಅಂತ. ಆ ರೀತಿಯಾಗಿ ಅವನು ಆ ರೀತಿ ಕಾಣ್ತಾ ಇದ್ದಾನಂತೆ. ಸಮಸ್ತ ಲೋಕ ಸೃಷ್ಟಾರಂ ಬ್ರಹ್ಮಾಂಡಂ ಭವಮೇವಚ ಗ್ರಹ ನಕ್ಷತ್ರ ತಾರಾಶ್ಚ ದಕ್ಷಾದ್ಯಾಂಶ ಪ್ರಜಾಪತೀನ್ ಸಮಪಶ್ಯನ್ ವಿಸ್ಮಯಾವಿಷ್ಟ ಪ್ರಕೃತಿಸ್ತಕ್ಷಣಾತ್ ಪುನಃ ಪ್ರಹ್ಲಾದ ಪ್ರಾಹದೈತ್ಯೇಂದ್ರಂ ಬಲಿಂ ವೈರೋಚನಿಂ ತತಃ. ಇನ್ನೆಂತ ಹೇಳುದು, ಬ್ರಹ್ಮನೇ ಕಾಣ್ತಾ ಇದ್ದಾನಂತೆ. ಇಡೀ ಜಗತ್ತಿನ ಸೃಷ್ಟಿಕರ್ತ, ಆ ಬ್ರಹ್ಮಾಂಡವನ್ನು ಹೊತ್ತವನು ಅಂತಲೇ ಹೇಳ್ತೇವಲ್ವಾ, ಆ ಬ್ರಹ್ಮನೇ ಆದಿತ್ಯ. ಚಿಕ್ಕ ಗರ್ಭ, ಆ ಚಿಕ್ಕ ಗರ್ಭದಲ್ಲಿ ಆ ಬ್ರಹ್ಮಾಂಡವೇ, ಇಡೀ ಬ್ರಹ್ಮನೇ ಇದ್ದಾನಂತೆ. ಆ ಬ್ರಹ್ಮನೊಳಗೆ ಬ್ರಹ್ಮಾಂಡ. ಇದು ಕೃಷ್ಣ ಯಾವ ರೀತಿಯಾಗಿ ಬಾಯಿ ತೋರಿಸಿ ಆ ಒಂದು ಯಶೋಧೆಗೆ ತೋರಿಸಿದ್ದ ಅದೇ ರೀತಿಯಾಗಿ ಆ ಗರ್ಭದೊಳಗೆ ಇಡೀ ಬ್ರಹ್ಮಾಂಡ ಉಂಟಂತೆ. ಹಾಗೆ ಬ್ರಹ್ಮಾಂಡ, ರುದ್ರ, ಎಲ್ಲ ಗ್ರಹ ನಕ್ಷತ್ರ ತಾರೆಗಳು ಎಲ್ಲವೂ ಕೂಡ ಉಂಟಂತೆ. ಹೀಗೆ ಎಲ್ಲರೂ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾ ಇದನ್ನು ನೋಡಿ ಪ್ರಹ್ಲಾದ ಬಲಿಗೆ ಹೇಳ್ತಾನಂತೆ. ಅವನು ಧ್ಯಾನ ಮಾಡಿದ್ಯಾಕೆ, ಬಲಿ ಏನೋ ಪ್ರಶ್ನೆ ಕೇಳಿದ, ಅದಕ್ಕೆ ಉತ್ತರ ಕಂಡುಹಿಡಬೇಕು ಅಂತ. ಹಾಗಾಗಿ ಅವನು ಧ್ಯಾನ ಮಾಡಿದ ದೇವರನ್ನು ಕಂಡ ನಂತರ ಆ ಬಲಿಗೆ ಉತ್ತರವನ್ನು ಕೊಡ್ತಾನಂತೆ. ಏನು ಹೇಳಿದರೆ, ತತ್ಸಂಜಾತಂ ಮಯಾ ಸರ್ವಂ ಯದರ್ಥಂ ಭವತಾ ಮಿಯಂ ತೇಜಸೋ ಹಾನಿರುತ್ಪನ್ನ ಶೃಣ್ವಂತು ತದಶೇಷತಃ ದೇವದೇವೋ ಜಗಜ್ಯೋನಿಃ ಅಯೋನಿಃ ಜಗದಾದಿಜಃ ಅನಾದಿಃ ಆದಿವಿಶ್ವಸ್ಯ ವರೇಣ್ಯೋ ವರದೋ ಹರಿಃ.
ಏನು ಕತೆ ನೋಡಿ, ಅವು ಏನೋ ಬಲಿ ಏನೋ ಸಮಸ್ಯೆ ಬಂದಿದೆ ಅಂತ ಹೇಳಿದರೆ, ಈ ದೊಡ್ಡವರ ಅದೇ ಕತೆ. ಅವ ದೇವರನ್ನು ನೋಡಿದ ಅಲ್ವಾ, ಅವರನ್ನು ಸ್ತುತಿ ಮಾಡಲಿಕ್ಕೆ ಶುರು ಮಾಡಿದ ಅಂತೆ ಆ ಪ್ರಹ್ಲಾದ. ಏನಿವ ಅವ್ರಿಗೆ ಯಾರು ವಿಧಾನ ಗೊತ್ತುಂಟಾ, ಅಲ್ಲಿ ಅದಿತಿಯ ಗರ್ಭದಲ್ಲಿ, ಅದು ಅದಿತಿ ಸವತಿಯ ಮಗ, ಸವತಿ ಅಲ್ವಾ, ತಂದೆಯ ಸವತಿ ಅವಳು. ಅಂದರೆ ತನ್ನ ಕಶ್ಯಪ ಅಂತ ಯಾರಿದ್ದಾನೋ ನನ್ನ ಅಜ್ಜ, ಅವಳ ಸವತಿ ಅವ. ಹಾಗಾಗಿ ಅವನಿಗೆ ಖುಷಿ ಆಗಬಾರ್ದಿತ್ತು, ಸವತಿಯ ಹೊಟ್ಟೆಯಲ್ಲಿ ಹುಟ್ಟುದಲ್ವಾ ಅಂತ. ಏನಿಲ್ಲ, ಸವತಿಯ ಹೊಟ್ಟೆಯಲ್ಲಿ ಹುಟ್ಟಲಿ, ನನ್ನ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಲಿ, ಎಲ್ಲಿ ಹುಟ್ಟಿದ್ರು ಕೂಡ ಭಗವಂತನೇ ಅಲ್ವಾ, ಅವನಲ್ಲಿ ಏನು ಭೇದ. ಹಾಗಾಗಿ ಅವಳನ್ನು ಆ ರೂಪವನ್ನು ನೋಡಿ ಅವನು ಸ್ತುತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಅದ್ಭುತವಾಗಿದೆ. ಪ್ರಭೂಣಾಂ ಪರಮಪ್ರಾಣ ಮನಾದಿ ಮಧ್ಯ ಭಗವಾನ್ ಅನಂತಃ ತ್ರೈಲೋಕ್ಯಮಂಶೇನ ಸನಾಥಮೇಕಃ ಕರ್ತುಂ ಮಹಾತ್ಮಾ ದಿದಿಜೋವತೀರ್ಣಃ. ಪ್ರಭೂಣಾಂ ಪ್ರಭು, ನೀನ್ ಯಾರ ಜಗತ್ತಲ್ಲಿ ನಾನ್ ಪ್ರಭು, ನಾನ್ ರಾಜ, ನೀನ್ ರಾಜ ಅಂತ ಅನ್ಕೋ. ಅವರಿಗೂ ಪ್ರಭು ಯಾರು ಕೇಳಿದರೆ ಭಗವಂತ ಪ್ರಭು. ಹಾಗಾಗಿ ಅಂತಹ ಪ್ರಭು ಭಗವಂತ ಅನಂತ, ಅವನ ಗುಣಗಳು ತುಂಬ ಅನಂತವಾದದು, ಎಣಿಕೆ ಮಾಡಲು ಸಾಧ್ಯವಾಗದಿರುವಂಥದ್ದು. ಅಂತಹ ನಾರಾಯಣ ಇಂದ್ರನನ್ನು ತನ್ನ ರಾಜ್ಯದಲ್ಲಿ ಕೂರಿಸಬೇಕು ಎನ್ನುವ ಕಾರಣಕ್ಕೆ ಕರ್ಕೊಂಡು ಅವನ ಅವತಾರ ಮಾಡ್ತಾ ಇದ್ದಾನೆ ಅದಿತಿಯ ಒಂದು ವಂಶ ಗರ್ಭದಲ್ಲಿ ಅಂತ ಹೇಳ್ತಾರೆ. ನಯಸ್ಯ ರುದ್ರ ನ ಚಪದ್ಮಯೋನಿ ನೇಂದ್ರೋ ನ ಸೂರ್ಯೇಂದು ಮರೀಚಿ ಮಿಶ್ರಾಹ ಜಾನಂತಿ ದೈತ್ಯಾಧಿಪಯ ಸ್ವರೂಪಂ ಸದಾ ವಾಸುದೇವ ಕಲಯಾವತೀರ್ಣಃ. ಯಾರ ಒಂದು ಏನು ಪ್ರಭಾವವನ್ನು ರುದ್ರರಾಗಲಿ ಅಮರಾಗಲಿ ಯಾರು ಕೂಡ ತಿಳಿಯಲು ಸಾಧ್ಯವಿಲ್ಲವೋ ಅಂತಹ ವಾಸುದೇವನು ಹುಡ್ತಾ ಇದ್ದಾನೆ, ಈ ಒಂದು ಅಂಶದಿಂದ ಹುಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಷ್ಟೇ ಯಮಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯಂ ಜ್ಞಾನ ವಿಧೂತ ಪಾಪಾಹ ಯಸ್ಮಿನ್ ಪ್ರವಿಷ್ಟ ನ ಪುನರ್ಭವಂತಿ ತಂ ವಾಸುದೇವಂ ಪ್ರಣಮಾಮಿ ದೇವಂ. ಯಾರು ಅಕ್ಷರ, ಅವನಿಗೆ ನಾಶವೇ ಇಲ್ಲ. ಅಕ್ಷರ ಅಂತ ಹೇಳುವಾಗ ಅಕಾರದಿಂದ ಕ್ಷಕಾರದವರೆಗೆ 51 ಅಕ್ಷರಗಳು ಅಂತ. ಆ 51 ಅಕ್ಷರಗಳಲ್ಲಿಯೂ ಕೂಡ ಪ್ರತಿಪಾದ್ಯ ಯಾವನವನು ಅಕ್ಷರ ಅಂತ ಹೇಳುವಂಥದ್ದು. ಅಜ, ಆನಂದ, ಇಂದ್ರ, ಈಶಾ, ಉಗ್ರ, ಊರ್ಜಾ ಅಂತೆಲ್ಲ 51 ಅಕ್ಷರಗಳಲ್ಲಿ 51 ದೇವರ ನಾಮವನ್ನು ಹೇಳ್ತೇವೆ. ಹಾಗಾಗಿ ಅಂತ 51 ಅಕ್ಷರಗಳಿಂದಲೇ ಯಾರು ಪ್ರತಿಪಾದ್ಯ ಅವನ ಅಕ್ಷರ. ಹಾಗಾಗಿ ಅಂತಹ ಅಕ್ಷರನಾದವ ಬರ್ತಾ ಇದ್ದಾನೆ ಭೂಮಿಗೆ. ಅವನನ್ನೇ ಎಲ್ಲರೂ ಕೂಡ ಹೊಗಳ್ತಾರೆ. ಜ್ಞಾನ ವಿಧೂತ ಪಾಪಾಹ, ಅವನನ್ನು ಯಾರು ಸೇರ್ತಾರೆ ಕೇಳಿದರೆ ಜ್ಞಾನ ವಿಧೂತ ಪಾಪಾಹ, ಜ್ಞಾನ ಬಂದಿರಬೇಕು, ಹಾಗೆಯೇ ವಿಧೂತ ಪಾಪ ಇರಬಾರ್ದು. ಅಂಥವರು ಮಾತ್ರ ಭಗವಂತನ ಸೇರಲು ಸಾಧ್ಯ ಅಂತ ಇದು ನಮಗೆ ಹೇಳಿರುವಂಥದ್ದು. ನೋಡಿ, ನಾವು ಭಗವಂತನನ್ನು ಪಡಿಬೇಕಂತಾದರೆ ಒಳ್ಳೆಯ ಜ್ಞಾನ ಇರಬೇಕು ಅವನ ಬಗ್ಗೆ. ಪುರಾಣಾದಿಗಳಲ್ಲಿ ವೇದಗಳಲ್ಲಿ ಅವನ ಬಗ್ಗೆ ಏನು ಹೇಳ್ತಾರೆ ಅಂತ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ಹಾಗೆ ತಿಳ್ಕೊಂಡು ನಾನು ಬೇಕಾದಿಟ್ಟು ಇರ್ತೇನೆ, ಅನಾಚಾರ ಮಾಡ್ತೇನೆ ಅಂತ ಇದ್ರೆ ಆಗುವುದಿಲ್ಲ. ಪಾಪವೂ ಇರಬಾರ್ದು. ಅಂಥವ್ರು ಮಾತ್ರ ಭಗವಂತನನ್ನು ಸೇರಲು ಸಾಧ್ಯ. ಹಾಗಾಗಿ ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಭೂತಾನ್ಯ ಶೇಷಾಣಿ ಯಥೋ ಭವಂತಿ ಯಥೋರ್ಮಯೋಸ್ತೆ ತೋಯ ನಿಧೇ ರಜಸ್ರಂ ಲಯಂ ಚೇಸ್ಮಿನ್ ಪ್ರಲಯೇ ಪಯಾಂತಿ ತಂ ವಾಸುದೇವಂ ಪ್ರಣಮಾಮಿ ದೇವಂ. ಅವನನ್ನು ಒಂದ್ಸಲ ಸೇರಿದ್ರೆ ಅಂತ ಉಂಟಲ್ಲ, ಅವನಿಗೆ ಪುನರ್ಜನ್ಮ ಅಂತಿರಲ್ಲ. ಭಗವಂತನನ್ನು ಸೇರಿದ್ರೆ ಜನನ ಮರಣ ಎರಡೂ ಕೂಡ ನಿಲ್ತದೆ. ಹಾಗಾಗಿ ಅವನು ಎಂಥವನು ಕೇಳಿದರೆ ಈ ಎಲ್ಲ ಅಶೇಷವಾದ, ಈಗ ಎಷ್ಟು ಸೃಷ್ಟಿಯಾಗಿದೆ, ಹಲವು ಸೃಷ್ಟಿಯಾಗಿದೆ, ಆದರೂ ಕೂಡ ಒಂದು ಸಮುದ್ರದಲ್ಲಿ ಅಲೆಗಳು ಯಾವ ರೀತಿಯಾಗಿ ತೋಯನಿದೇಹೇ ಅಜಸ್ರಂ ಊರ್ಮಯ, ಸಮುದ್ರದಲ್ಲಿ ಅಲೆಗಳು ಹೇಗೆ ಹುಟ್ಟುತ್ತಾ ಇರ್ತದೋ ಹಾಗೇನೆ ಇವನಿಂದ ಅನಾದಿ ಕಾಲದಿಂದ ಜೀವಿಗಳು ಹುಡ್ತಾನೇ ಇದ್ದಾರೆ. ಅದು ನಿಂತದ್ದು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೇನೆ. ನಯಸ್ಯ ರೂಪಂ ನ ಬಲಂ ಪ್ರಭಾವೋ ನ ಚ ಪ್ರತಾಪ ಪರಮಸ್ಯ ಪುಂಸ ವಿಜ್ಞಾಯತೆ ಸರ್ವ ಪಿತಾಮಹಾದೇ ಸಂವಾಸುದೇವಂ ಪ್ರಣಮಾಮಿ ನಿತ್ಯಂ. ರೂಪಸ್ಯ ಚಕ್ಷುರ್ಗ್ರಹಣೆ ತ್ವಗೇಶ ಸ್ಪರ್ಶಗೃಹೀತ್ರಿ ರಸನಾರಸಸ್ಯ ಘ್ರಾಣಂ ಚ ಗಂಧಗ್ರಹಣೆ ನ್ಯೂತಂ ನ ಘ್ರಾಣ ಚಕ್ಷು ಶ್ರವಣಾದಿತಸ್ಯ. ಅದು ಹೇಳ್ತಾರೆ, ನಮ್ಮದೊಂದು ರೂಪ ಇರ್ತದೆ, ಅದು ನಮ್ಮ ಕಣ್ಣು ರೂಪವನ್ನು ನೋಡ್ತದೆ. ಹಾಗೆ ಅಲ್ಲದೆ ನಮಗೆ ನಮ್ಮ ಕಿವಿ ಏನಿದೆ ಅದು ಕೇಳ್ತದೆ. ಹಾಗೆಯೇ ಸ್ಪರ್ಶೇಂದ್ರಿಯ ಅಂದರೆ ಚರ್ಮ ಸ್ಪರ್ಶವನ್ನು ಮಾಡ್ತದೆ, ಸ್ಪರ್ಶಕ್ಕೆ ಅದು ಹೇತು. ಹಾಗೆಯೇ ನಮ್ಮ ನಾಲಿಗೆ ಅಂತ ಏನಿದೆ ಅದು ಏನು, ಅದರ ರಸನೇಂದ್ರಿಯ ರಸವನ್ನು ಗ್ರಹಿಸ್ತದೆ. ಅದೆಲ್ಲ ಉಂಟಲ್ವಾ, ಭಗವಂತನದ್ದು ಅಂಥದ್ದೆಂತ ಮಾಡುವುದಿಲ್ಲ ಅಂತ. ಅಂದರೆ ಭಗವಂತನ ಇಂದ್ರಿಯಗಳೇ ಇಲ್ವಾ ಅಂತ ಕೇಳಿದರೆ ಇಂದ್ರಿಯಗಳುಂಟು, ಕಣ್ಣುಂಟು, ಬಾಯಿ ಉಂಟು, ಎಲ್ಲ ಉಂಟು. ಆದರೆ ನಮ್ಮ ಬಾಯಿ ಉಂಟಲ್ವಾ,
ನಮ್ಮ ಬಾಯಿಗೆ ರುಚಿಯನ್ನು ನೋಡಲಿಕ್ಕೆ ಮಾತ್ರ ಸಾಮರ್ಥ್ಯ, ಅದು ಬಿಟ್ಟು ಮಾತಾಡಲಿಕ್ಕೆ, ಅದು ಬಿಟ್ಟು ಬೇರೆ ಎಂಥ ಸಾಮರ್ಥ್ಯ ಇಲ್ಲ. ಆದರೆ ಆ ಭಗವಂತನ ಬಾಯಿಗುಂಟಲ್ವಾ, ರುಚಿಯನ್ನು ನೋಡೋ ಸಾಮರ್ಥ್ಯ ಮಾತ್ರ ಅಲ್ಲ, ಸ್ಪರ್ಶವನ್ನು ಕೂಡ ಅದು ತಿಳಿತದೆ. ಕಿವಿ ಕೇಳುವುದು ಮಾತ್ರ ಅಲ್ಲ, ಅದು ನೋಡ್ತದೆ. ಅಂಥದ್ದು ಅಪ್ರತಿಮ ನಾರಾಯಣ. ಹಾಗಾಗಿ ಅಂಥವನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಭಗವಂತನನ್ನು ವಿಶೇಷವಾಗಿ ಹೊಗಳ್ತಾ ಇದ್ದಾನೆ ಆ ಪ್ರಹ್ಲಾದ. ಸ್ವಯಂ ಪ್ರಕಾಶ ಪರಮಾರ್ಥತೋಯ ಸರ್ವೇಶ್ವರೋ ವೇದಿತವ್ಯ ಸಯುಕ್ತ್ಯ ಶಕ್ಯಂ ತಮೀಡ್ಯ ಮನಗಂ ಚ ದೇವಂ ಗ್ರಾಹ್ಯಂ ನತೋಹಂ ಹರಿಮೀಷಿತಾರಂ. ಅವನನ್ನು ತಿಳಿಕೆ ಒಂದು ಪ್ರಕಾಶ ಬೇಕಂತಿಲ್ಲ. ಈಗ ನಾವು ಯಾವುದೊಂದು ವಸ್ತುವನ್ನು ನೋಡಬೇಕಾದ್ರೆ ಯಾವುದೊಂದು ಬೆಳಕಿನ ಸಹಾಯ ಬೇಕು. ಆದರೆ ಭಗವಂತನನ್ನು ತಿಳಿಯಲಿಕ್ಕೆ ಪುನಃ ಬೆಳಕಿನ ಸಹಾಯ ಬೇಕಂದ್ರೆ ಏನೂ ಬೇಡ, ಅವನೇ ಸ್ವಯಂ ಪ್ರಕಾಶ ಅಂತ ಹೇಳ್ತಾರೆ. ಹಾಗೆಯೇ ಅವನು ತಿಳಿಬೇಕಾದವನು ಈಡ್ಯ, ಎಲ್ಲ ವೇದಾದಿಗಳಿಂದ ಪ್ರತಿಪಾದಿಸಲ್ಪಡುವವನು. ಅಂದರೆ ಎಲ್ಲ ವೇದಗಳು ಕೂಡ ಅವನನ್ನೇ ಹೇಳ್ತಾ ಇದೆ. ಅಗ್ನಿಮೀಳೆ ಅಂತ ಹೇಳುವಾಗ ಕೂಡ ಅಗ್ನಿಯನ್ನು ಸ್ತುತಿಸ್ತಾ ಇದೆಯಾ ಕೇಳಿದರೆ ಅಗ್ನಿಯನ್ನು ಸ್ತುತಿಸ್ತಾ ಇಲ್ಲ, ಅಗ್ನ್ಯಂತರ್ಗತನಾದ ನಾರಾಯಣನನ್ನೇ ಸ್ತುತಿಸ್ತಾ ಇದೆ. ಅಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ, ನಿನ್ನಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳ್ತಾನೆ. ಏನೈಕ ದಂಶ್ರೇಣ ಸಮುದ್ಧತೇಯಂ ಧರಾಚಲಾಧಾರಯತೀಹ ಸರ್ವಂ ಶೇತೆ ಗ್ರಸಿತ್ವ ಸಕಲಂ ಜಗದ್ಯನ್ ಯಹ ತಮೀಡ್ಯಮೀಶಂ ಪ್ರಣತೋಸ್ಮಿ ವಿಷ್ಣುಂ. ಯಾವನು ಒಂದು ಹಲ್ಲಿನಿಂದ ಇಡೀ ಜಗತ್ತನ್ನೇ ಧರಿಸಿದ್ನೋ, ಯಾವ ರೂಪ, ವರಾಹ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಆ ಪ್ರಹ್ಲಾದನ ಒಂದು ಭಕ್ತಿಯನ್ನು ನೋಡಿ. ಒಂದು ಹಲ್ಲಿನಿಂದ ಅವನು ಏನು ಮಾಡಿದ, ಬಂದ ಭೂಮಿಯನ್ನು ಎತ್ತಿದ, ಹಿರಣ್ಯಾಕ್ಷರನ್ನು ಸಾಯಿಸಿದ. ಹಿರಣ್ಯಾಕ್ಷ ಯಾರು, ತನ್ನ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ, ಅದು ಎರಡೂ ರೀತಿಯಾಗಿ ಹೇಳುವುದಂತ ಉಂಟು. ಅಂತ ದೊಡ್ಡಪ್ಪನನ್ನು ಸಾಯಿಸಿದವನನ್ನು ಕೂಡ ಸಾಯಿಸಿದ್ದಾನೆ, ಅದನ್ನು ಖುಷಿಯಲ್ಲಿ ಹೇಳ್ತಾ ಇದ್ದಾನೆ. ಅದು ಬಿಡಿ, ತನ್ನ ತಂದೆಯನ್ನು ಸಾಯಿಸಿದ್ದನ್ನು ಕೂಡ ಅವನು ಖುಷಿಯಲ್ಲೇ ಹೇಳ್ತಾನೆ. ಅಂತಹ ಆ ಪ್ರಹ್ಲಾದ. ಹಾಗಾಗಿ ಆ ಭಗವಂತನ ಮಹಿಮೆಯನ್ನು ತಪ್ಪು ಮಾಡಿದವನು ಸಾಯಿಸಿದ ಅಂತ ಅಷ್ಟೇ ಅವನಿಗೆ. ಹಾಗಾಗಿ ಅಂತಹ ಮಹಿಮೆಯನ್ನು ಪುನಃ ಹೇಳ್ತಾ ಇದ್ದಾನೆ. ಅಂಶಾವತೀರ್ಣೇನ ಚಯೇನ ಗರ್ಭೆ ಹೃತಾನಿ ತೇಜಾಂಸಿ ಮಹಾಸುರಾಣಾಂ ನಮಾಮಿತಂ ದೇವಮನಂತಮೀಶಂ ಅಶೇಷಂ ಸಾತರೋ ಕುಠಾರಂ. ನೀನೊಂದು ಭಗವಂತನ ಒಂದು ಅಂಶದಿಂದ ಇಲ್ಲಿ ಹುಡ್ತಾ ಇದ್ದಿ. ಅಂದರೆ ಅಂಶ ಅಂತ ಹೇಳಿದರೆ ಚೂರು ಮಾತ್ರವಾ? ನಾವೀಗ ಒಂದು ಲೋಟದಲ್ಲಿ ಒಂದು ಅಂಶವನ್ನು ತೆಗೆದ್ರೆ ಚೂರು ಮಾತ್ರ ಅಂತ. ಆದರೆ ಭಗವಂತನಲ್ಲಿ ನೇಹ ನಾನಾಸ್ತಿ ಕಿಂಚನ, ಅವನ ಅಂಶದಲ್ಲಿ ಪುನಃ ಅವನಲ್ಲಿ ವ್ಯತ್ಯಾಸ ಉಂಟಂತಿಲ್ಲ. ಅದು ಅಂಶಾವತಾರ ಅಂತ ಹೇಳಿದರೆ ಪೂರ್ಣವಾದ ಅವತಾರವೇ. ಹಾಗಾಗಿ ಅಂತ ನೀನು ಬರ್ತಾ ಇದ್ದಿ, ನೀನು ಎಲ್ಲ ಅಸುರರ ತೇಜಸ್ಸನ್ನು ಅಪಹರಿಸಿದ್ದಿ. ಹಾಗಾಗಿ ನಿನಗೆ ನಾನು ಇಡೀ ಸಂಸಾರ ತರೋಹ ಕುಟಾರಂ, ಸಂಸಾರ ಸಾಗರ ಅಂತೇನಿದೆಯೋ, ಇಡೀ ದೊಡ್ಡ ಸಂಸಾರ ಸಾಗರ ಅಂತ ಹೇಳುವಂಥದ್ದು, ಅದನ್ನು ನಾಶ ಮಾಡುವವ ನೀನು ಅಂತ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ದೇವೋ ಜಗದ್ಯೋ ನಿರ್ಯಂ ಮಹಾತ್ಮ ಸಷೋಡಶಾಂಶೇನ ಮಹಾಸುರೇಂದ್ರಾ ಸುರೇಂದ್ರ ಮಾತು ಜಠರಂ ಪ್ರವಿಷ್ಟೋ ಹೃತ ನಿವಸ್ತೇನ ಬಲಂ ವಪುಂಷಿ. ನೀ ಕೇಳಿದ್ಯಲ್ವಾ ಬಲ ಎಲ್ಲ ಹೇಗೋಯ್ತು ಅಂತ ಉತ್ತರ ಹೇಳ್ತೇನೆ ನೋಡು. ಇವನು ಅವತಾರ ಮಾಡಿದ್ದಾನಲ್ವಾ, ಇವನಿಂದಲೇ ನಿಮ್ಮ ಎಲ್ಲ ತೇಜಸ್ಸು ಕೂಡ ಹಾನಿಯಾಗಿದೆ ಅಂತ. ಇಷ್ಟು ಅವನು ಭಗವಂತನ ನೋಡಿ ಇಷ್ಟೊತ್ತು ಬೇಕಾಯ್ತು ಅವನಿಗೆ ಉತ್ತರ ಕೊಡಲಿಕ್ಕೆ. ಅವನು ನೋಡಿದ ಮೇಲೆ ಸ್ತುತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಭಗವಂತ. ಇಂಥವ ಅಂತವ ಅಂತ ಅದ್ಭುತವಾಗಿ ಸ್ತುತಿ ಮಾಡಿ ಈ ಹೇಳ್ತಾನೆ. ಆಗ ಬಲಿ ಹೇಳ್ತಾನೆ, ಸ್ವಲ್ಪ ಉದ್ದಟತನ ತೋರಿಸ್ತಾನೆ. ಏನು ಹೇಳ್ತಾನೆ ನೋಡಿದರೆ, ತಾತಕೋಯಂ ಹರಿರ್ನಾಮ ಯಥೋನೋಭಯಮಾಗತಂ ಸಂತಿಮೇ ಶತಶೋ ದೈತ್ಯ ವಾಸುದೇವ ಬಲಾಧಿಕಾ ವಿಪ್ರಚಿದ್ಧಿ ಶಿಬಿಶಂಕು ಅಯಶಂಕು ತದೈವ ಚ ಹಯಶಿರಾ ಅಶ್ವಶಿರಾ ಭಂಗಕಾರೋ ಮಹಾಹನು ಪ್ರತಾಪಿ ಪ್ರಗಶಪ್ ಶಂಭು ಕುಕ್ಕುರಾಕ್ಷಶ್ಚ ದುರ್ಜಯ ಏತಜ ನೇಜ ಮೇ ಸಂತಿ ದೈತೇಯ ದಾನವಾಸತ. ಅಲ್ಲ ನೀನು ಹೇಳ್ತಾ ಇದ್ಯಲ್ವಾ ಯಾರಿಂದೆಲ್ಲ ಭಯ ಬಂದಿದೆ ಅಂತ, ಎಲ್ಲ ಅವನಿಗಿಂತ ಹೆಚ್ಚು ಬಲ ಇರುವವರು ನಮ್ಮ ಹತ್ರ ಇದ್ದಾರೆ ಅಂತ ಹೇಳ್ತಾನಂತೆ. ಆ ಬಲಿ ಹೇಳ್ತಾನೆ, ನೀನೇನು ಯಾರ್ಯಾರ್ದು ಹೆಸರು ಹೇಳ್ತಾ ಇದ್ದಿ, ಅವನಿಗಿಂತ ಬಲ ಇರುವ ನಮ್ಮ ಹತ್ರ ಇಲ್ವಾ? ಇದ್ದೇ ಇದ್ದಾರೆ. ಹಾಗಾಗಿ ನಾವು ಯಾಕೆ ಹೆದರಬೇಕು? ಅದು ಬೇರೆ ಹೆಸರಿಸ್ತಾನೆ ಯಾರೆಲ್ಲ ಅಂತ, ತುಂಬ ರಾಕ್ಷಸ ಹೆಸರನ್ನು ಹೇಳ್ತಾನೆ. ವಿಪ್ರಚಿತ್ತಿ, ಶಿಬಿ, ಶಂಕು, ಶಂಕುರ, ಅಯಶಂಕು ಎಂದ ಅಯಶಂಕು ಅಂತೆಲ್ಲ ಹೆಸರನ್ನೆಲ್ಲ ತುಂಬ ಹೇಳ್ತಾನೆ. ಹಾಗಾಗಿ ಅವರೆಲ್ಲ ಇರುವಾಗ ನನಗೆ ಯಾಕೆ ಸಮಸ್ಯೆ ಅಂತ ಅವನು ಕೇಳ್ತಾನೆ. ಆಗ ಪ್ರಹ್ಲಾದನ ಉತ್ತರ ನೋಡಬೇಕು. ಪೌತ್ರಸ್ಯೇತ ವಚಶ್ರುತ್ವ ಪ್ರಹ್ಲಾದೋ ದೈತ್ಯ ಸತ್ತಮ ಸಕ್ರೋದಶ ಬಲಿಂ ಪ್ರಾಹ ವೈಕುಂಠಾಕ್ಷೇಪವಾದಿನಂ. ಆ ಪ್ರಹ್ಲಾದ ನೋಡಿ ಆ ಮಾತನ್ನು ಕೇಳ್ತಾನಲ್ವಾ, ವಾಸುದೇವನಿಗಿಂತ ಬಲ ಇನ್ನೂ ಜಾಸ್ತಿ ಅವರು ನಮ್ಮ ಹತ್ರ ಇದ್ದಾರೆ, ನಾವು ಯಾಕೆ ಅವನಿಗೆ ಹೆದರಬೇಕು? ಅವನಿನ ವೀರ್ಯದಿಂದ ಏನು ಕೂಡ ಆಗುವುದಿಲ್ಲ ಅಂತ ಹೇಳ್ತಾನಂತೆ. ಆಗ ಅವನಿಗೆ ನಾವೇನು ಹೆದರಬೇಕಾಗಿಲ್ಲ ಅಂತ. ಆಗ ಪ್ರಹ್ಲಾದನಿಗೆ ಕೇಳಿ ಬಹಳ ಸಿಟ್ಟು ಬಂತಂತೆ. ಸಿಟ್ಟು ಯಾಕೆ ಕೇಳಿದರೆ,
ವೈಕುಂಠ, ದೋಷ ಇರೋದವನಿಗೆ ಏನು ಸಾಮರ್ಥ್ಯ ಇಲ್ಲ ಹಾಗೆಲ್ಲ ಹೇಳ್ತಾ ಇದ್ದಾನಲ್ವಾ, ಸಮ ಸಿಟ್ಟು ಬಂತಂತೆ. ಆಗ ವಿನಾಶಂ ಉಪಯಾಸ್ಯಂತಿ ದೈತ್ಯ ಏಷಾ ಪಿದಾನವ ಏಷೋಂತ ಮೀದುಷೋ ರಾಜ ದುರ್ಬುದ್ಧಿ ಅವಿವೇಕಿವಾನ್. ತನ್ನ ಮೊಮ್ಮಗನ ಮೇಲೆ ಎಲ್ಲರಿಗೂ ತುಂಬ ಪ್ರೀತಿ ಇರ್ತದೆ. ಮೊಮ್ಮಗ ಏನು ತಪ್ಪು ಮಾಡಿದರೆ ಕ್ಷಮಿಸ್ತಾರೆ. ಪ್ರಹ್ಲಾದ ದೇವರ ಬಗ್ಗೆ ಹೇಳಿದ್ ನೋಡಿ ಏನು ಹೇಳ್ತಾರೆ ಹೇಳಿದ್ರೆ ಯಾರ್ಯಾರೋ ಭಗವಂತನಿಗೆ ಸೋತಿದ್ದಾರೆ, ನೀನೆಂತ ಅವನಿಗೆ ದೊಡ್ಡ ಸಂಗತಿ, ನೀನು ಅವಿವೇಕಿ, ನಿನಗೆ ಬುದ್ಧಿಯೇ ಇಲ್ಲ, ನೀನು ದುರ್ಬುದ್ಧಿಯವ ಅಂತ ಮೊಮ್ಮಗನಿಗೆ ಬೈತಾನಂತೆ. ಅಂದರೆ ಭಗವಂತನಿಗೆ ಬೈಯುವುದನ್ನು ಕೇಳಿ ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಇವನು ಯಾರು ಭಗವಂತನಿಗೆ ಬೈಲಿಕ್ಕೆ, ಅವನ ಬಗ್ಗೆ ಸರಿಯಾಗಿ ತಿಳಿಯದೆ ಎಂತ ಮಾತಾಡೋದಿವ, ನೀನು ದುರ್ಬುದ್ಧಿ ಉಳ್ಳವ, ಅವಿವೇಕಿ ಅಂತ ಬೈತಾನೆ. ಅದನ್ನೇ ತುಂಬ ಶ್ಲೋಕಗಳಲ್ಲಿ ಬೈತಾನೆ. ದೇವದೇವ ಮಹಾಭಾಗಂ ವಾಸುದೇವ ಮಜಂ ವಿಭಂ ತ್ವಾಮೃತೆ ಪಾಪ ಸಂಕಲ್ಪ ಕೋನ್ಯೇ ಭವದಿಷ್ಯತಿ. ಅಂತಹ ಮಹಾಭಾಗ ಮಹಾಶಕ್ತಿವಂತ ದೇವದೇವ ಅವನ ಬಗ್ಗೆ ನಿನ್ನನ್ನು ಬಿಟ್ಟು ಪಾಪ ಸಂಕಲ್ಪ, ಪಾಪವನ್ನೇ ಮಾಡಲಿಕ್ಕೆ ನಿನಗೆ ಬುದ್ಧಿ, ನಿನ್ನನ್ನು ಬಿಟ್ಟು ಮತ್ತಾರು ಬೈತಾರೆ ಅವನಿಗೆ, ಮತ್ತಾರು ಬೈಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಕೃತ್ಯವನ್ನು ನೀನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸ ಬ್ರಹ್ಮಕ ಸುತ ದೇವ ಸ್ಥಾವರಾಂತ ವಿಭೂತಯ ತ್ವಚಾಂ ಜಗಚ್ಛೇದಂ ಸಾದ್ರೀದ್ರುಮನ ಜೀವನಂ. ಇಡೀ ಜಗತ್ತನ್ನೇ ಹೊತ್ತವ ಇವನ ಬಗ್ಗೆ ನೀ ಎಂತ ಮಾತಾಡುದು? ಇಡೀ ನದಿ ಎಲ್ಲ ಆ ನದಿಗಳ ಸಮುದ್ರಗಳ ನಿಯಾಮಕ ಯಾರು ಕೇಳಿದರೆ ಇವನೇ. ಋತೆ ವಿನಾಶಾಭಿಮುಖಂ ತ್ವಾಮೇಕಂ ಅವಿವೇಕಿನಂ ದುರ್ಬುದ್ಧಿಂ ಅಜಿತಾತ್ಮಾನಂ ವೃದ್ಧಾನಾಂ ಶಾಸನಾತಿಕಂ. ನಿಂಗುಂಟಲ್ವಾ ವಿನಾಶ ಗ್ಯಾರಂಟಿ. ಯಾಕಂದ್ರೆ ಭಗವಂತನ ಬಗ್ಗೆ ಏನೇನೋ ಮಾತಾಡ್ತೀಯಲ್ವಾ, ಅವನ ಬಗ್ಗೆ ತಿಳಿಯದೆ ಮಾತಾಡೋದು ಬೇರೆ ನೀನು. ಹಾಗಾಗಿ ನಿನಗೆ ವಿನಾಶ ಖಂಡಿತ. ನಿಂಗೆ ಉಂಟಲ್ವಾ, ನಿನ್ನ ಮನಸ್ಸಿನ ಬಗ್ಗೆ ನಿಂಗೆ ಹತೋಟಿ ಇಲ್ಲ, ಏನೇನೋ ಮಾತಾಡ್ತಿ. ಅಂದರೆ ಮನಸ್ಸಿನ ಬಗ್ಗೆ ಹತೋಟಿ ಇಲ್ಲದೆ ಹುಚ್ಚ ಯಾವ ರೀತಿಯಾಗಿ ಮಾತಾಡ್ತಾನೋ ಅದೇ ರೀತಿಯಾಗಿ ನೀನು ಮಾತಾಡ್ತಾ ಇದ್ದಿ. ಮತ್ತೆ ಎಂತ ಅವನು ಗೊತ್ತುಂಟಾ, ನಿಂಗೆ ಬುದ್ಧಿ ಇಲ್ಲ. ಹೌದು, ಅದು ಹೇಳ್ತಾರಲ್ವಾ, ಒಂದು ಗಂಡನ ನೋಡ್ಲಿಕ್ಕೆ ಹೋದ್ರಂತೆ. ಆಗ ಹೇಳಿದಂತೆ ಏನು ಸಮಸ್ಯೆ ಕೇಳಿದರೆ, ಎರಡೇ ಸಮಸ್ಯೆ. ಅವನು ಒಳ್ಳೆ ಹುಡುಗ, ಅದು ಎರಡೇ ಸಮಸ್ಯೆ. ಅವನಿಗೆ ಸ್ವತಃ ಬುದ್ಧಿ ಇಲ್ಲ, ಬೇರೆಯವ್ರು ಹೇಳಿದನ್ನು ಕೇಳುವುದಿಲ್ಲ ಅಂತ. ಎರಡಾದ್ರೆ ಮುಗೀತಲ್ವ, ಮತ್ತೆ ಅವನ ಪರಿಸ್ಥಿತಿ ಕೇಳಬೇಕಾ ಅಂಥವ್ ನೀನು. ನಿಂಗೆ ಸ್ವತಃ ಬುದ್ಧಿ ಇಲ್ಲ, ನೀನೇ ಬೇರೆಯವ್ರು ದೊಡ್ಡವ್ರು ಹೇಳಿದ ಕೇಳಿ ಅದೂ ಇಲ್ಲ. ಇನ್ನಂತವನಿಗೆ ಎಂತ ಮಾಡುದು, ಎಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಶೋಚೋಹಂ ಯಸ್ಯ ಮೇ ಗೇಹೆ ಜಾತಸ್ತವ ಪಿತಾಧಮ ಯಸ್ಯ ತ್ವಂ ಈದೃಶ ಪುತ್ರೋ ದೇವದೇವ ಮಾನಕಃ. ಈ ಮಾತುಂಟಲ್ವಾ, ಇದು ನಮ್ಮ ಜಗತ್ತಿಗೆ ಹೇಳಿರುವಂತಹ ಮಾತು. ನೀನು ಮಾತ್ರ ಅಲ್ಲ, ನಿನ್ನ ತಂದೆ ಇದಾನಲ್ವಾ ವಿರೋಚನ ಅಂತ, ಅವನು ಕೂಡ ರಾಕ್ಷಸ, ಅವನಿಗೆ ಕೂಡ ಇಂಥದ್ದೇ ಬುದ್ಧಿ ಇದ್ದದ್ದು. ನನಗೆ ತುಂಬ ಬೇಸರ ಆಗ್ತಾ ಇದೆ. ನಿಮ್ಮಂತಹ ಅಧಮರು ಹುಟ್ಟಿದಾರಲ್ಲ, ನಾನು ತಂದೆ ಆದೆ ಅಲ್ವಾ, ನಿಮ್ಮಂತಹ ಅಧಮರಿಗೆ ನಾನು ತಂದೆ ಆದೆ ಅಲ್ವಾ, ಅದು ಬೇರೆ. ಅವನಿಂದ ನೀನು ಹುಟ್ಟಿದ್ದಿ, ನಿನಗೆ ನಾನು ಅಜ್ಜ ಆದೆ ಅಲ್ವಾ, ನನಗೆ ಬಹಳ ಬೇಸರವಾಗ್ತಾ ಇದೆ ಅಂತ ಅವನು ಹೇಳ್ತಾನಂತೆ. ಅಂದರೆ ದೇವರ ವಿಷಯ ಬಂದರೆ ಮಗನೂ ಇಲ್ಲ ಮೊಮ್ಮಗನೂ ಇಲ್ಲ, ದೇವರ ವಿರುದ್ಧವಾಗಿ ಮಾತಾಡಿದಂತಾದರೆ ಅವನಿಗಿಷ್ಟೇ. ಇದು ಅವನಿಂದ ನಾವು ಪ್ರಹ್ಲಾದನೆ ಕಲಿಯಬೇಕಾದಂಥದ್ದು. ನಮಗೆ ಬೇಕಾದವರೇನು ದೇವರ ವಿರುದ್ಧ ಮಾತಾಡಿದರೆ ನಾವು ಬಿಟ್ಟು ಬಿಡ್ತೇವೆ. ನಮ್ಮವರೇ ಅಲ್ವಾ, ವಿರುದ್ಧ ಕೆಲಸ ಮಾಡಿದ್ರು ಕೂಡ, ಅಧರ್ಮವನ್ನು ಮಾಡಿದ್ರು ಅದು ಕೂಡ ನಾವು ಬಿಟ್ಟು ಬಿಡ್ತೇವೆ. ನಮ್ಮವರೇ ಯಾಕೆ ಸುಮ್ಮನೆ ಮಾತಾಡುದು ಅಂತ ಪ್ರಹ್ಲಾದ ಹೇಳ್ತಾನೆ. ಹಾಗೆ ಮಾಡಬೇಡ. ಬೈತಾ ಇದ್ದಾನವ, ನಿಲ್ಲಿಸಿದಲ್ಲ, ಬೈತಾ ಇದ್ದಾನೆ, ಬಾಯಿಗೆ ಬಂದಾಗ ಬೈತಾ ಇದ್ದಾನೆ. ನೀನು ನಾನು ಹುಟ್ಟಿದ್ದೆ ನನ್ನ ಪ್ರಾರಬ್ಧ, ನೀನು ಅಧಮ ಅಂತ ಬೈತಾ ಇದ್ದಾನೆ. ತಿಷ್ಟತ್ಯನೇಕ ಸಂಸಾರ ಸಂಘಾತ ಔಘ ವಿನಾಶಿನಿ ಕೃಷ್ಣೇ ಭಕ್ತಿವ ತಾವದ್ ಅವೇಕ್ಷೋ ಭವತಾನ ಕಿಂ. ಅಲ್ಲ, ಈಗ ಸ್ವಲ್ಪ ನೋಡಿ ಅದು ಕಲಿಬೋದಿತ್ತಲ್ವಾ. ನಾನು ಯಾವಾಗ ಚಿಕ್ಕದ್ರಿಂದ ನಿಮಗೆ ಕತೆ ಬೇರೆ ಕೇಳಿರ್ತೀನಿ, ನಾನು ನರಸಿಂಹ ಹೇಗೆ ಬಂದ, ಹೇಗೆ ನನ್ನ ರಕ್ಷಿಸಿದ ಅಂತ. ಅಷ್ಟು ಕೇಳಿಯೂ ಕೂಡ ನಾನು ಈಗಲೂ ಕೂಡ, ಅದು ಯಾವತ್ತಿನ ಕಥೆ ಅಂತ, ಈಗಲೂ ಕೂಡ ಕೃಷ್ಣನಲ್ಲಿ ಭಕ್ತಿ ನನಗೆ ತುಂಬ. ಆ ನಾರಾಯಣನ ಭಕ್ತಿಯನ್ನು ಯಾವಾಗಲೂ ಮಾಡ್ತಾ ಇರ್ತೇನೆ. ಆದರೂ ಕೂಡ ನಿನ್ಗೆ ಗೊತ್ತಾಗ್ಲಿಲ್ಲ ಅಲ್ವಾ, ನೀನು ನೋಡ್ಲಿಲ್ವ ನಾನು ಈ ಥರ ಮಾಡುದು, ಎಂತ ಮಾಡ್ತಾ ಇದ್ದೀನಿ ನೀನು ಅಂತ ಕೇಳ್ತಾನೆ. ಸಮೇ ಪ್ರಿಯತರ ಕೃಷ್ಣ ದಪಿ ದೇಹೋ ಯಮಾತ್ಮನ ಇತಿ ಜಾನತೆ ಎಂ ಲೋಕೋ ಭವಾಂಶದಿತಿ ನಂದನ. ಯಾವ ಮಟ್ಟದಲ್ಲಿ ಮಾತಾಡ್ತಿದ್ದಾನೆ ಕೇಳಿದರೆ, ನೀನಲ್ಲ ನನ್ನ ಮಗ ಇಷ್ಟ ಇಲ್ಲ ಅಂತಲ್ಲ, ಕೃಷ್ಣನಿಗಿಂತ ಉಂಟಲ್ವಾ ನನ್ನ ದೇಹ ಕೂಡ ನಂಗೆ ಇಷ್ಟ ಅಲ್ಲ. ನನಗೆ ಇಷ್ಟ ಕೇಳಿದರೆ ನನ್ನ ದೇಹಕ್ಕಿಂತ ನಾನು ಅಂತ ನಾನು ಯಾವ ಎಕ್ಸಿಸ್ಟೆನ್ಸಿಂದ ಹೇಳ್ತೇನೆ, ದೇಹ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೇನೆ. ನನಗೆ ಅದು ಕೂಡ ಅಲ್ಲ, ಕೃಷ್ಣನಿಗಿಂತ ನನಗೆ ದೇಹ ಕೂಡ ಇಷ್ಟ ಅಲ್ಲ, ನಾನು ಅಂತ ಜೀವ ಇದ್ದಾನಲ್ವ ಅದು ಕೂಡ ನಂಗೆ ಇಷ್ಟ ಅಲ್ಲ, ನನಗೆ ಕೃಷ್ಣನೇ ಇಷ್ಟ ಅಂತ ಯಾವ ರೀತಿಯಾಗಿ ಅವನು ಆ ಭಕ್ತಿಯನ್ನು ತೋರಿಸ್ತಾ ಇದ್ದಾನೆ ನೋಡಿ. ನಮಗೀಗ ಆಶ್ಚರ್ಯ ಆಗೋದಿಲ್ಲ, ಯಾಕೆ ನರಸಿಂಹ ಅಷ್ಟು ಚಿಕ್ಕ ವಯಸ್ಸಲ್ಲಿ ಬಂದುಬಿಟ್ಟ ಪ್ರಹ್ಲಾದನ ನೋಡಲಿಕ್ಕೆ, ಅವನ ರಕ್ಷಿಸಲಿಕ್ಕೆ ಅಂತ. ಈ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ. ಜಾನನ್ನಪಿ ಪ್ರಿಯತರಂ ಪ್ರಾಣೇಭ್ಯೋಪಿ ಹರಿಂ ಮಮ ನಿಂದಾಂ ಕರೋಷಿ ಸಸ್ಯತ್ವಂ ಅಕುರ್ವನ್ ಗೌರವಂ ಮಮ. ಅಲ್ಲ, ನಿಂಗೆ ಗೊತ್ತುಂಟು, ಅದು ನಾವು ಕೆಲವು ಸರಿ ಈ ಥರ ಅದು ಮಾಡ್ತೇವೆ. ಒಬ್ಬರಿಗೆ ಯಾರೋ ಇಷ್ಟ, ಆಗ ಅವರ ಎದುರಿಗೆ ಅವರ ಬಗ್ಗೆ ಬೈಲಿಕ್ಕೆ ಹೋಗುದಿಲ್ಲ, ನಾವು ಬೈದೇ ಸರಿ ಆಗುದಿಲ್ಲ ಅಂತ. ನೀನು ಬಲಿ, ನಾನು ಅಜ್ಜ,
ದೊಡ್ಡವ ನಾನು, ನನಗೆ ನಾರಾಯಣ ತುಂಬ ಇಷ್ಟ ಅಂತ ಗೊತ್ತುಂಟು. ಆದರೂ ಕೂಡ ಅವನ ಬಗ್ಗೆ ಬೈತಿಯಲ್ವ ನೀನು. ನಿನಗೆ ಯಾವ ನಮೂನಿ ಧೈರ್ಯ ಇರಬೇಕು ಹಾಗಾದರೆ? ನೀನು ನಿಂದೆ ಒಳಗಾಗುವಂಥ ಕೆಲಸ ಮಾಡಿದ್ದಿ. ವಿರೋಚನ ಸ್ತವ ಗುರು ಗುರು ಸಸ್ಯಾಪ್ಯಹಂ ಬಲೆ ಮಮಾಪಿ ಸರ್ವ ಜಗತಾಂ ಗುರುರ್ನಾರಾಯಣೋ ಹರಿಹಿ. ಅಲ್ಲಿ ನೀ ಏನು ಮಾತಾಡೋದು? ನಿಂಗೆ ನಿನ್ನ ತಂದೆ ದೊಡ್ಡವನಾಗಿರ್ಬೋದು. ವಿರೋಚನ ತುಂಬ ದೈವ ವಿರೋಧಿ ಆಗಿದ್ದವ, ಹಾಗಾಗಿ ರಾಕ್ಷಸ. ಹಾಗಾಗಿ ಅವನಿಗೆ ಪ್ರಹ್ಲಾದನ ಬುದ್ಧಿ ಬರಲಿಲ್ಲ. ನಿನಗೆ ನಿನ್ನ ತಂದೆ ಗುರು ಅಂತ ಹೇಳ್ಬೋದು, ಅವನಿಗೆ ಗುರು ನಾನು ಗುರು. ನನಗೆ ಗುರುವೇ ಗುರು ಯಾರು ಕೇಳಿದರೆ ಆ ನಾರಾಯಣ ಗುರು. ಅವನ ಬಗ್ಗೆ ನೀನು ಹೀಗೆ ಮಾತಾಡ್ತೀಯಲ್ವಾ? ನಿನಗೆ ಯಾವ ನಮೂನಿ ಪ್ರಜ್ಞೆ ತಪ್ಪಿರಬೇಕು. ನಿಂದಾಂ ಕರೋಷಿ ತಸ್ಮಿನ್ ತ್ವಂ ಕೃಷ್ಣೇ ಗುರೋರ್ ಯಸ್ಮಾತ್ ತಸ್ಮಾದಿ ಹೈವತ್ವಂ ಐಶ್ವರ್ಯಾತ್ ವಂಶಮೇಶಸಿ. ಅವೇನು ಹೇಳ್ತಾನೆ ನೋಡಿದ್ರೆ ಅವನ ಮಾತು ಕಠಿಣ ಆಗ್ತವೇ ಇದೆ. ನೀನು ದೇವರಿಗೆ ಬೈದ್ಯಲ್ವಾ, ನೀನು ಎಲ್ಲ ಸಂಪತ್ತಿನಿಂದ ನಷ್ಟನಾಗ್ತಿ ನೋಡು ಅಂತ ಬೈತಾನೆ. ಒಬ್ಬ ಅಜ್ಜ ಮೊಮ್ಮಗನಿಗೆ ಹೇಳುವಂಥ ಮಾತು, ನೀನು ಎಲ್ಲ ಸಂಪತ್ತಿನಿಂದ ನಷ್ಟನಾಗ್ತಿ, ಎಲ್ಲ ಹಾಳಾಗಿ ಹೋಗ್ತದೆ ನಿನ್ನ ಸಂಪತ್ತು. ಸದೇವೋ ಜಗತಾಂನಾಥೋ ಬಲೇ ಪ್ರಭುರ್ ಜನಾರ್ದನ ನನ್ನಹಂ ಪ್ರತ್ಯವೇಕ್ಷಸ್ತೆ ಭಕ್ತಿಮಾನ್ ಅತ್ರ ಮೇ ಗುರು ಏತಾವನ್ ಮಾತ್ರಮಪ್ಯತ್ರ ನಿಂದತ ಜಗತೋ ಗುರುಂ ನಾಪೇಕ್ಷಿತಸ್ತ್ವಯಾ ಯಸ್ಮಾತ್ ತಸ್ಮಾ ಶಾಪಂ ದದಾಮಿತೆ. ಏನಿಲ್ಲ, ನೀನು ಒಳ್ಳೆ ಗುಣಪು ಯಾರಿಗೆ ನಾವು ಬೈತೇವೆ? ದೋಷ ಇರುವವರಿಗೆ ಬೈಬೋದು. ಇವನಲ್ಲಿ ದೋಷ ಯಾವುದು ಒಂದು ಎರಡು ಅಂತಲ್ಲ, ಯಾವುದೂ ಇಲ್ಲ, ಒಂದು ದೋಷವೂ ಕೂಡ ಇಲ್ಲ. ಗುಣಪೂರ್ಣ, ದೋಷ ಇಲ್ಲ, ಗುಣ ಕೂಡ ಏನೂ ಇಲ್ಲ ಅಂತಲ್ಲ, ಎಲ್ಲ ಗುಣಗಳಿಂದ ಕೂಡಿದ್ದಾನೆ. ಅಂಥವನಿಗೆ ನೀನು ಬೈತಾ ಇದ್ದಲ್ವಾ? ನಿನಗೆ ನೋಡಿ ನಾ ಶಾಪ ಕೊಡ್ತೇನೆ ಅಂತ ಬೈತಾನೀಗ. ನಿನಗೆ ಶಾಪವೇ ಗತಿ. ಇನ್ನು ನನ್ನ ಕಿವಿಯಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ, ನೀನು ಏನು ಬೈತಾ ಇದ್ದೆ, ಕೇಳಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಶಾಪವೇ ಅಂತ ಹೇಳ್ತಾನೆ. ಯಥಾಮೇ ಶಿರಸಚ್ಛೇದ ಇದಂ ಗುರುತರಂ ಬಲೆ ತ್ವಯೋಕ್ತಂ ಮಚಿದಾಕ್ಷೇಪಂ ರಾಜ್ಯಭ್ರಷ್ಟ ತಥಾಪತ ಯಥಾನ ಕೃಷ್ಣಾದ ಪರ ಪರಿತ್ರಾಣ ಭವಾರ್ಣವೇ ತಥಾ ಚಿರೇಣ ಪಶ್ಯೇಯಂ ಭವಂತಂ ರಾಜ್ಯ ವಿಚ್ಯುತಂ. ನನಗುಂಟಲ್ವಾ ಎಷ್ಟು ನೋವಾಯ್ತು ಕೇಳಿದೆ ನೀನು ಬೈದದ್ದು. ತಲೆಯ ತಲೆ ಛೇದ ಆದರೆ ನಮಗೆ ಎಷ್ಟು ನೋವಾಗ್ಬೋದು? ತುಂಬ ನೋವಾಗ್ತದೆ. ಅದಕ್ಕಿಂತ ಹೆಚ್ಚು ಪಟ್ಟು ನನಗೆ ನೋವಾಯಿತು ನೀನು ದೇವರಿಗೆ ಬೈದದ್ದು. ನೀನುಂಟಲ್ವಾ, ನಿನಗೆ ಎಂಥ ಶಾಪ ಗೊತ್ತುಂಟಾ? ನೀನು ರಾಜ್ಯಭ್ರಷ್ಟನೇ ಆಗಬೇಕು. ನೀನಿನ್ನು ರಾಜ್ಯದಲ್ಲಿ ಇರಬಾರ್ದು. ರಾಜ್ಯಭ್ರಷ್ಟನಾಗಿ ನೀನು ಈ ರಾಜ್ಯದ ಆಳ್ವಿಕೆಯನ್ನೇ ಮಾಡಬಾರ್ದು ಅಂತ ಹೇಳ್ತಾನೆ. ಹಾಗಾಗಿ ನೋಡಿ, ಕೆಲವು ಸಲ ನಾವು ಶಾಪ ಕೊಟ್ಟು ಬಿಡ್ತೇವೆ. ಆದರೂ ಕೂಡ ಅಂದರೆ ನೀನು ನನ್ನ ಕಣ್ಣೆದುರಿಗೆ ಇರಬೇಡ ಅಂದರೆ ಅವನಿಗೆ ನೋವಾಗುದು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಬೇಕಾದವರು ತಪ್ಪು ಮಾಡಿದ್ರು ಕೂಡ ಅವನು ದೂರ ಮಾಡಿಬಿಡ್ತೇವೆ, ಅವ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಇವನು ಏನು ಹೇಳ್ತಾನೆ ನೋಡಿದರೆ, ನನ್ನ ಕಣ್ಣೆದುರಿಗೆ ನೀನು ನೋವು ತಿನ್ನು ನಾನು ನೋಡಬೇಕು. ಆ ಥರ ನೀನು ಎಲ್ಲೆಲ್ಲೋ ಹೋಗಿ ನೋವು ತಿನ್ನು ನಂಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ, ನನ್ನ ಕಣ್ಣೆದುರಿಗೆ ನೀನು ರಾಜ್ಯಭ್ರಷ್ಟನಾಗೂ ನೋಡಬೇಕು ಅಂತ ಆ ರೀತಿಯಾಗಿ ಪ್ರಹ್ಲಾದ ಬಲಿಗೆ ಬೈತಾನೆ. ಆ ನಂತರ ಇಷ್ಟು ಕೇಳಿದ ಮೇಲೆ ಬಲಿಗೆ ಅಷ್ಟೊತ್ತಿಗೆ ಸ್ವಲ್ಪ ಜ್ಞಾನೋದಯ ಆಯಿತು. ಅಂದರೆ ಬಲಿ ಕೆಟ್ಟ ಚೇತನ ಅಂತಲ್ಲ, ವಿರೋಚನ ಅವನ ತಂದೆ ಕೆಟ್ಟ ಚೇತನವೇ, ಅವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲಿಲ್ಲ. ಆದರೆ ಬಲಿಗೆ ಚೂರು ಪ್ರಭಾವ, ರಾಕ್ಷಸರೆಲ್ಲ ಸೇರಿ ಬುದ್ಧಿ ಹಾಳು ಮಾಡಿದ್ದಾರೆ ಇವನದ್ದು. ಹಾಗೆ ಏನೇನೋ ಮಾತಾಡ್ತಾನೆ. ಆಗ ಸ್ವಲ್ಪ ಇಷ್ಟು ಹೇಳಿದ ಮೇಲೆ ಇವನು ಹೇಳಿದ ಸತ್ಯ ಅಲ್ವಾ, ಹಾಗಾಗಿ ನಾನೇನೋ ತಪ್ಪು ಮಾಡದೇ ಇರಬೇಕು ಅಂತ ಹೇಳಿ ಆಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾನಂತೆ. ಹೇಳ್ತಾರೆ, ಇತ್ಯೈತ್ಯ ಪ್ರತಿಷ್ಠತ್ವ ವಚನಂ ರೌದ್ರಮ ಪ್ರಿಯಂ ಪ್ರಸಾದಯಾಮ ಗುರುಂ ಪ್ರಣಿಪತ್ಯ ಪುನಃ ಪುನಃ. ಅದು ಮೊಮ್ಮಕ್ಕಳ ಬುದ್ಧಿ ಹಾಗಲ್ವ, ಅಜ್ಜ ತಪ್ಪಾಯಿತು ಅಂತ ಹಾಗೆ ಅವನನ್ನು ಸಮಾಧಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಹೇಳ್ತಾರೆ, ಪ್ರಸೀದ ತಾತಮ ಕೋಪಂ ಕುರು ಮೋಹ ಹತೆ ಮಯಿ ಬಲಾವಲೇಪ ಮೂಢೇನ ಮಯೇತದ್ ವಾಕ್ಯ ಮೀರಿತಂ. ಅಜ್ಜ ಸಮಾಧಾನ ಆಗ, ನಾನೇನೋ ಹೇಳಿಬಿಟ್ಟೆ, ನೀನೇನೋ ತಪ್ಪು ಅರ್ಥ ಮಾಡ್ಕೊಳ್ಬೇಡ. ನನಗೆ ಈ ಥರ ಬುದ್ಧಿ ಇಲ್ಲ, ನನಗೇನೋ ತುಂಬ ನಾನು ಬಲದಿಂದ ದರ್ಪನಾದೆ, ನನಗೆಲ್ಲ ಶಕ್ತಿ ಇದೆ ಅಂತೆಲ್ಲ ಅಂದ್ಕೊಂಡೆ, ಅದಕ್ಕಾಗಿ ಈ ರೀತಿಯೆಲ್ಲ ಮಾತಾಡಿದೆ, ದಯಮಾಡಿ ಕ್ಷಮಿಸು ನನ್ನನ್ನು ಅಂತ ಕೇಳ್ತಾನಂತೆ. ಆಗ ಮೋಹಾಪಹತ ವಿಜ್ಞಾನ ಪಾಪೋಹಂ ದ್ವಿಜೋತ್ತಮ ಯಚ್ಛಪ್ತೋ ಸ್ಮಿತುರಾಚಾರ ಸಸ್ಸಾಧು ಭವತಾ ಕೃತಂ. ಆ ಬಲಿಯ ಒಂದು ಬುದ್ಧಿ ನೋಡಿ, ತಪ್ಪು ಮಾಡಿದೆ ನಾನು, ನೀನು ಏನು ಶಾಪ ಕೊಟ್ಟಿಯಲ್ವಾ, ನಾನು ಒಪ್ಕೊಳ್ತೇನೆ ಅದನ್ನು, ನಾನು ಮಾಡಿ ತಪ್ಪು, ನೀನು ಶಾಪ ಕೊಟ್ಟು ಅಂತ ನಾವು ಒಪ್ಕೊಳ್ತೇನೆ ಅಂತ ಆ ಪರಿಸ್ಥಿತಿಯಲ್ಲಿದ್ದಾನೆ ಆ ಬಲಿ. ಅದೇ ತಪ್ಪು ಮಾಡಿದಾಗ ಒಪ್ಕೊಳ್ಳಿಕ್ಕೆ ಸಿದ್ಧರಾಗಿರಬೇಕು. ಸುಮ್ಮನೆ ನಾನೇನು ಮಾಡಲೇ ಇಲ್ಲ ಅಂತ ಪುನಃ ಹೇಳೋದಲ್ಲ, ಆ ಬಲಿ ಹೇಳಿಕೊಟ್ಟಂತಹ ಮಾತು. ಯಾವ ರೀತಿಯಾಗಿ ನಾನು ಮಾಡಿ ತಪ್ಪಿ ನೀವು ಬೈದದ್ದು ಸರಿ, ಶಾಪ ಕೊಟ್ಟದ್ದು ಸರಿ, ನಾನು ಅದನ್ನು ಒಪ್ಕೊಳ್ತೇನೆ ಅಂತ ಹೇಳ್ತಾನೆ. ರಾಜ್ಯಭ್ರಂಶಂ ಯಶೋಭ್ರಂಶಂ ಪ್ರಾಪ್ಸ್ಯಾಮಿತಿ ತತಸ್ತ್ವಹಂ ವಿಷಣ್ಣೋಸಿ ಯಥಾ ತಥೈವ ವಿನಯೇ ಕೃತೆ ಪ್ರಸೀದದಾತಮಾ ಕೋಪಂ ಕರ್ತುಮರ್ಹಸಿ ದೈತ್ಯಪ ತತ್ಕೋಪಾದ್ ಪರಿದಗ್ಧೋಹಂ ಪರಿತಪ್ಯೇ ದಿವಾನಿಶಂ ತೈಲೋಕ್ಯ ರಾಜ್ಯಮೈಶ್ವರ್ಯಂ ಅನ್ಯದ್ವಾ ನಾತ್ ದುರ್ಲಭಂ ಸಂಸಾರೇ ದುರ್ಲಭಸ್ತಾತ್ ಗುರವೋ ಯೇ ಭವದ್ವಿಧಾಃ. ನಂಗುಂಟಲ್ಲ ಈಗ ಯಾವುದು ಬೇಜಾರಾಗ್ತಾ ಇಲ್ಲ, ನೀನೀಗ ನಂಗೆ ಶಾಪ ಕೊಟ್ಟು
ನನ್ನ ರಾಜ್ಯಭ್ರಷ್ಟನಾಗ್ತೇನೆ, ಯಾವುದು ಬೇಜಾರಾಗ್ತಾ ಇಲ್ಲ. ನನಗೆ ಬೇಜಾರಾಗ್ತಾ ಇರೋದು ಯಾವ್ದು ಗೊತ್ತುಂಟಾ? ನಿನ್ನ ಮುಖ ನೋಡಿ ನಂಗೆ ತುಂಬ ಬೇಜಾರಾಗ್ತದೆ. ನೀನು ಎಷ್ಟು ಸಿಟ್ಟಾಗಿದ್ದಿ, ಅದು ಬೇರೆ. ನನಗೆ ಯಾವುದರಿಂದಲೂ ಹೆದರಿಕೆ ಇಲ್ಲ. ಗುರುವಿನ, ತಂದೆಯ ಅಥವಾ ದೊಡ್ಡವರ ನಾವು ಸಿಟ್ಟಿಗೆ ಒಳಗಾದರೆ ಉಂಟಲ್ವಾ, ಅದೇ ನನಗೆ ತುಂಬ ಹೆದರಿಕೆ, ಅದಕ್ಕಿಂತ ದೊಡ್ಡ ಹೆದರಿಕೆ ಇಲ್ಲ ಅಂತ ನಾವು ಅನ್ಕೊಳ್ತೇವೆ. ಏನೋ ಏನು ಬೇಕಾದಾಗಲಿ, ರಾಜ್ಯವನ್ನು ಸಿಕ್ಕಿದ್ರೆ ಸಾಕಿತ್ತು, ರಾಜ್ಯ ಹೋದರೆ ಹೋಗಲಿ, ನಿನ್ನ ಸಿಟ್ಟಿಗೆ ಒಳಗಾಗಿದ್ದೇನಲ್ವ ನಾನು, ಹಾಗಾಗಿ ನಾನು ತುಂಬ ಪರಿತಪ್ತನಾಗ್ತಾ ಇದ್ದೇನೆ, ಅದನ್ನೇ ಸಮಾಧಾನ ಮಾಡ್ಕೋ, ಹಾಗಾಗಿ ನೀನು ಸಮಾಧಾನ ಆಗು ಅಂತ ಬಲಿ ಹೇಳ್ತಾನೆ. ಆಗ ಪ್ರಹ್ಲಾದ ಹೇಳ್ತಾನೆ, ಅವನ ಬಲಿಯ ಇಷ್ಟು ಒಂದು ದಾಢ್ಯವನ್ನು ನೋಡಿ, ಅಂದರೆ ಅವನು ತಪ್ಪಂತ ಗೊತ್ತಾಗ್ತದೆ ಅವನಿಗೆ. ಹಾಗಾಗಿ ಆಗ ಪ್ರಹ್ಲಾದನಿಗೆ ಕೂಡ ಚೂರು ಸ್ವಲ್ಪ ಜಾಸ್ತಿ ಶಾಪ ಕೊಟ್ಟನ ಅಂತ ಅನಿಸ್ತದೆ. ಅವನು ಹೇಳ್ತಾನೆ, ವರ್ಷಕೋಪೇನ ಮೇ ಮೋಹೋ ಜನಿತಸ್ತೇನ ತೇ ಮಯ ಶಾಪೋದತ್ತೋ ವಿವೇಕಶ್ಚ ಮೋಹನ ಪರತೋ ಮಮ. ನಾನೇನೋ ತುಂಬ ಸಿಟ್ಟಲ್ಲಿ ನನಗೂ ಕೂಡ ತುಂಬ ಮೋಹ ಆಗಿಬಿಟ್ಟಿದ್ದು. ಏನಂತ ಕೇಳಿದರೆ, ಏನೋ ನೀನು ತುಂಬ ಬೈತಾ ಇದ್ದಿ ಅಂತ ಮೋಹ ಬಂತು ನನಗೆ, ಹಾಗಾಗಿ ನಾನು ಶಾಪ ಕೊಟ್ಟು ಬಿಟ್ಟೆ, ಹಾಗಾಗಿ ನೀನು ನನ್ನನ್ನು ಕ್ಷಮಿಸುವಲ್ಲ, ನಾನು ಕೂಡ ಆ ರೀತಿಯಾಗಿ ಕೊಟ್ಟೆ ವತ್ಸ ಅಂತ ಸಮಾಧಾನ ಮಾಡ್ತಾ ಇದ್ದಾನೆ. ಈಗ ಯದಿ ಮೋಹೇನ ಮೇಜ್ಞಾನಂ ನಾಕ್ಷಿಪ್ತಂ ಸ್ಯಾನ್ ಮಹಾಸುರ ತತ್ಕದಂ ಸರ್ವಗಂ ಜಾನಂ ಹರಿಂ ಕಚ್ಚಿತ್ ಶಪಾಮ್ಯಹಂ. ನನ್ನ ಜ್ಞಾನ ಕೂಡ ಮೋಹ ಇರಲಿಲ್ಲ ಅಂತ ಆಗಿದ್ರೆ ನಾನು ಯಾಕೆ ಕೊಡ್ತಾ ಇರಲಿಲ್ಲ, ಇದು ಕೂಡ ಭಗವಂತನ ಸಂಕಲ್ಪ ಅಂತ ಅಂದ್ಕೊಳ್ತಾ ಇದ್ದೆ. ಆದರೂ ಕೂಡ ನನಗೂ ಕೂಡ ಮೋಹ ಆವರಿಸಿಬಿಟ್ಟಿದ್ದು, ನೀನು ಬೈದದ್ದು ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ನಾನು ಕೂಡ ಶಾಪ ಕೊಟ್ಟೆ ಅಂತ ಹೇಳ್ತಾನೆ. ಯೋ ಯಶಾಪಮಯ ದತ್ತೋ ಭವತೋ ಸುರಪುಂಗವ ಭಾವ್യമೇ ತೆನ್ನು ನಂತೆ ತಸ್ಮಾತಂ ಮಾ ವಿಷಯಿದವೈ. ನೀನು ಕೂಡ ಉಂಟಲ್ವಾ ಅಸುರಪುಂಗವ, ನಾನು ಶಾಪ ಕೊಟ್ಟು ಬಿಟ್ಟಿದ್ದೇನೆ, ನೀನು ಕೂಡ ಈಗ ತುಂಬ ಖಿನ್ನನಾಗಬೇಡ, ಏನೋ ಇದಕ್ಕೆ ಸಮಾಧಾನ ಸಿಕ್ಕಿಯೇ ಸಿಗ್ತದೆ. ಏನು ಹೇಳ್ತಾನೆ ನೋಡಿದ್ರೆ, ಹೇಳಿದರೆ ಅದ್ಯ ಪ್ರಭೃತಿ ದೇವೇಶ ಭಗವತ್ಚ್ಯುತೆ ಹರೋ ಭವೇದ ಭಕ್ತಿ ಮನಿಷೋ ಸತೇತ್ರಾತ ಭವಿಷ್ಯತಿ. ಏನು ಹೆದರಬೇಡ, ನಿಂಗೆ ಶಾಪ ಕೊಟ್ಬಿಟ್ಟೆ ಅಂತ ಅನ್ಕೊಳ್ತೀಯಾ? ಹೇಳ್ತೇನೆ ನೋಡು, ನೀನು ಕೂಡ ಅರ್ಚಿತನನ್ನೇ ಮನಸ್ಸಲ್ಲಿ ನೆನಕು ಯಾವಾಗಲೂ ಕೂಡ, ಆಗ ನಿನ್ನ ಕಷ್ಟ ಕೂಡ ಖಂಡಿತ ಪರಿಹಾರ ಆಗಿಯೇ ಆಗ್ತದೆ. ಅವನೇ ಉಂಟಲ್ವ ನಿನ್ನ ತ್ರಾತ, ಅವನೇ ನಿನ್ನನ್ನು ರಕ್ಷಿಸ್ತಾನೆ. ನೀನು ಏನು ಗಡಿಬಿಡಿ ಮಾಡುವ ಪ್ರಸಂಗ ಇಲ್ಲ. ಅಚ್ಯುತನ ಯಾವತ್ತೂ ಚ್ಯುತಿ ಇಲ್ಲದ ಅಚ್ಯುತನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾನೆ. ಆಗ ಶಾಪಂ ಪ್ರಾಪ್ಯತ ಮೇ ವೀರ ದೇವೇಶ ಸಂಸ್ಮೃತ ಸ್ವಯ ತಥಾ ತದಾ ವದಿಷ್ಯಾಮಿ ಶ್ರೇಯಸ್ತ್ವಂ ಪ್ರಾಪ್ಸ್ಯಸೇ ಯಥಾ. ಈ ರೀತಿಯಾಗಿ ನೀನು ಹೇಳ್ತೇನೆ ನೋಡು, ನೀನು ಶಾಪ ಸಿಕ್ಕಿತಲ್ವ, ಏನು ಹೆದರಬೇಡ, ನಿನಗೆ ನಾನು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತಾ ಇರ್ತೇನೆ. ಯಾವ ರೀತಿಯಾಗಿ ಶಾಪ ಬಂದಿದಲ್ವಾ, ಯಾವ ರೀತಿಯಾಗಿ ಭಗವಂತನ ಪ್ರೀತಿ ಮಾಡಬೇಕು, ಇದನ್ನು ನಾನು ವಿಸ್ತೃತವಾಗಿ ಹೇಳ್ತೇನೆ ಅಂತ ಹೇಳಿ ಅವನು ಸಮಾಧಾನ ಮಾಡ್ತಾನಂತೆ. ಆಗ ಈ ಕಥೆನಲ್ಲಿ ಅಲ್ಲಿ ಆ ಪ್ರಸಂಗವನ್ನಲ್ಲೇ ಅಲ್ಲೇ ಹೇಳಿ ನಿಲ್ಲಿಸ್ತಾರೆ. ಆ ನಂತರ ಅದಿತಿಯ ಗರ್ಭದಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ತಾರೆ. ಅದಿತಿ ವರಮಾಸಾಜಿ ಸರ್ವಕಾಮ ಸಮೃದ್ಧಿದಂ ಕ್ರಮೇಣ ಹೃದರೇ ದೇವೋ ವೃದ್ಧಿಂ ಪ್ರಾಪ್ತೋ ಮಹಾಯಶಾಃ. ಆ ವಾಮನ ಬಂದಿದ್ದಾನಲ್ವ, ಅದಿತಿಯ ಗರ್ಭದಲ್ಲಿ ಇದ್ದಾನಲ್ವ, ಆಗ ಅವಳ ಗರ್ಭದಲ್ಲಿ ವೃದ್ಧಿ ಆಗ್ತಾ ಇದೆ ಅಂತೆ, ಸಮಯ ಬರ್ತಾ ಇದೆ ಅಂತೆ. ಆಗ ತಥೋ ಮಾಸೇ ದಶಮೇ ಕಾಲೇ ಪ್ರಸವ ಆಗತೆ ಅಜಾಯತ ಸ ಗೋವಿಂದೋ ಭಗವಾನ್ ವಾಮನಾಕೃತಿ ಅವತೀರ್ಣೇ ಜಗನ್ನಾಥ ಅಸ್ಮಿನ್ ಸರ್ವಮರೇಶ್ವರೇ ದೇವಾಶ ಮೂಜುರ್ದುಃಖಂ ದೇವಮಾತಾ ಇತಿಸ್ತಥಾ. ಆ ವಾಮನನ್ನು ನೋಡಿ ಯಾವಾಗ ಹುಡ್ತಾ ಕೇಳಿದ್ರೆ 10ನೇ ತಿಂಗಳು ಹುಟ್ಟಿದ ಅಂತ, ಅಂದರೆ 9 ತಿಂಗಳಾಗಿದೆ 10ನೇ ತಿಂಗಳು. ನಾವು ಹೇಳ್ತೇವೆ 9 ತಿಂಗಳು 10 ದಿನ ಅಂತ, ಶಾಸ್ತ್ರವು ಕೂಡ ಅದೇ ಹೇಳ್ತದೆ. 10ನೇ ತಿಂಗಳಷ್ಟೊತ್ತಿಗೆ ಹುಟ್ಟಿದ. ಆಗ ದೇವತೆಗಳ ಹಾಗೆ ಅದಿತಿಯ ದುಃಖ ಎಲ್ಲ ಹೋಗ್ತದಂತೆ. ತುಂಬ ನಮಗೆ ಬೇಕಾದವರು, ನಮ್ಮ ಕಷ್ಟ ಏನಿದೆ, ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ, ಅಂತಹ ಕಷ್ಟದಿಂದ ರಕ್ಷಿಸುವನು ವಾಮನನೇ, ಹರಿಯೇ ವಾಮನ ರೂಪದಲ್ಲಿ, ಚಿಕ್ಕ ರೂಪದಲ್ಲಿ ಹುಟ್ಟಿದ್ದಾನೆ ಅಂತ ಎಲ್ಲರೂ ಸಂತೋಷ ಪಡ್ತಾರಂತೆ. ಆಗ ಒವರು ವಾತಾಸುಖ ಸ್ಪರ್ಶ ನೀರಜಸ್ಕಂ ಅಭೂನ್ನಭ ಧರ್ಮೇಜ ಸರ್ವಭೂತಾನಾಂ ದದಾಮತಿರಜಾಯತ. ಅದು ಯಾವ ಸುಖ ಸ್ಪರ್ಶ, ಗಾಳಿಗಳೆಲ್ಲ ತುಂಬ ತಂಪಾದ ಗಾಳಿ ಬೀಸಲಿಕ್ಕೆ ಶುರುವಾಯಿತಂತೆ. ಆ ಗಾಳಿ ಕೂಡ ಆ ಭಗವಂತನ ಒಂದು ಏನು ಅವತಾರ ಆಯಿತು ಅದನ್ನು ಅನುಭವಿಸ್ತದೆ. ಹಾಗೆಯೇ ಧೂಳುಗಳಿಲ್ಲದಂತಾಯ್ತಂತೆ, ಆಕಾಶಗಳಲ್ಲೆಲ್ಲ ಧೂಳುಗಳೇ ಇಲ್ಲದಂತಾಯ್ತಂತೆ, ಅಂದರೆ ಶುಭ್ರವಾಗಿತ್ತು ಅಂತ. ಹಾಗೆಯೇ ಎಲ್ಲ ಭೂತಗಳಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಧರ್ಮವನ್ನು ಮಾಡಲಿಕ್ಕೆ ಇಚ್ಛಿಸಿದ್ರಂತೆ, ನಾವು ಧರ್ಮದಿಂದ ಇರಬೇಕು ಅಂತ. ಅಂದರೆ ದೊಡ್ಡವರು ನಮ್ಮ ಹತ್ರ ಬಂದಾಗ ನಮಗೂ ಕೂಡ ಅನಿಸ್ತದೆ ಅವರನ್ನು ನೋಡಿ ನಾವು ಧರ್ಮದಿಂದ ಇರಬೇಕು ಅಂತ. ಅದೇ ರೀತಿಯಾಗಿ ಅದೊಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೇವಲ್ವ, ಆ ಥರ ವಾಮನ ಬಂದದ್ದು ಎಲ್ಲ ಕಡೆ ಧರ್ಮ, ಎಲ್ಲ ಭೂತಗಳು ಧರ್ಮದಿಂದ ಇರಬೇಕು ಅಂತ ಅಂದ್ಕೊಂಡ್ವಂತೆ. ಆಗ ತಂ ಜಾತ ಮಾತೃಂ ಭಗವಾನ್ ಬ್ರಹ್ಮ ಲೋಕಪಿತಾಮಹ
ಜಾತಕರ್ಮಾದಿಕಂ ಕೃತ್ವ ಕ್ರಿಯಾಂ ತುಷ್ಟಾವ ಚ ಪ್ರಭುಂ. ಜಾತಕರ್ಮಾದಿಗಳು ಎಲ್ಲ ನಾಮಕರಣಾದಿಗಳನ್ನೆಲ್ಲ ಮಾಡಿದ ಅಂತೆ ಆ ಬ್ರಹ್ಮ. ಮಾಡಿ ಅವನು ಕೂಡ ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಅಂದರೆ ಇದೆಂತ ಸ್ತುತಿ ಬರ್ತಾನೆ ಇದೆ, ಎಲ್ಲರೂ ಸ್ತುತಿಯೇ ಮಾಡೋದು ಭಗವಂತನ ಅಂತ ಕೇಳಿದರೆ, ಅವನು ನೋಡಿ ಖುಷಿ, ಭಗವಂತನ ನೋಡಿ ಅವನ ಗುಣಗಳನ್ನೆಲ್ಲ ತಿಳಿದು ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಆ ಬ್ರಹ್ಮ ಕೂಡ ಸ್ತುತಿ ಮಾಡಿದ ಅಂತೆ. ಕೆಲವು ಶ್ಲೋಕಗಳನ್ನು ನೋಡೋಣ. ಹೇಳ್ತಾನೆ, ಜಯಧೀಶ ಜಯಾಜೇಯ ಜಯ ವಿಶ್ವಗುರು ಹರೇ ಜನ್ಮ ಮೃತ್ಯು ಜರಾತೀತ ಜಯಾನಂತ ಜಯಾಚ್ಯುತ. ಜಯ 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 ಅಂತ ಭಗವಂತ ನಿನಗೆ ಜಯವಾಗಲಿ ಅಂತ ನಾವು ಹೇಳಿದ್ರೆ ಜಯವಾಗುವುದಾ ಕೇಳಿದರೆ, ಯಾಕೆ ಕೇಳೋದು ಕೇಳಿದರೆ, ನಮಗೆ ಜಯವನ್ನು ನೀಡುವ ನೀನು ಅಂತ ನೆನಪು ಮಾಡುದು ಅವನಿಗೆ. ನೀನು ಜಯತಿ, ನೀನು ಜಯಿಸ್ತಿ ಅಂತ ಹೇಳಿದರೆ ನಮಗೂ ಕೂಡ ಜಯವನ್ನು ಯಾರು ನೀಡ್ತಾನೆ ಕೇಳಿದರೆ ಅದಕ್ಕೆ ನೀನು ನೀಡುವಂಥದ್ದು ಅಂತ ನೆನಪು ಮಾಡುವಂಥದ್ದು. ಅದಕ್ಕೆ ಜಯ, ನಿನಗೆ ಜಯ, ಅಜೇಯ ನೀನು, ನಿನ್ನನ್ನು ಯಾರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನೀನು ವಿಶ್ವಗುರು, ವಿಶ್ವಕ್ಕೆ ಗುರುಭೂತನಾದವನು. ಕೃಷ್ಣಮ್ಮಂದೇ ಜಗದ್ಗುರುಮಲ್ವಾ, ಹಾಗಾಗಿ ಎಲ್ಲರಿಗಿಂತ ಶ್ರೇಷ್ಠನಾದವನು. ಹಾಗೆಯೇ ಜಯಾಶೇಷ ಜಗತ್ಸಾಕ್ಷಿ ಜಗತ್ಕರ್ತುರ್ ಜಗದ್ಗುರು ಜಗತೋ ಜಗದಂತೇಶ ಸ್ಥಿತೋ ಪಾಲಯತೆ ಜಯ. ನೀನುಂಟಲ್ವಾ ಸ್ಥಿತಿಯನ್ನು ಮಾಡ್ತಾ ನಮ್ಮನ್ನು ಪಾಲನೆ ಮಾಡ್ತಾ ಇದ್ದಿ, ಎಲ್ಲರನ್ನು ಪಾಲಿಸುವ ನೀನು. ಅಂತಹ ನಿನಗೆ ಜಯ. ಜಗತ್ಸಾಕ್ಷಿ, ನಾವು ಕದ್ದು ಮುಚ್ಚಿ ಏನಾದರೂ ಕೆಲಸ ಮಾಡಿದ್ರೆ ಗೊತ್ತಾಗೋದಿಲ್ವಾ ಕೇಳಿದ್ರೆ ಏನೂ ಇಲ್ಲ, ಜಗತ್ಸಾಕ್ಷಿ, ಜಗತ್ತಿಗೆ ಸಾಕ್ಷಿ, ಎಲ್ಲವನ್ನು ನೋಡುವವನು ಅವನು. ಹಾಗಾಗಿ ಅಂತ ನಿನಗೆ ಜಯ. ಜಯ ಅಖಿಲ ಜಯಾಶೇಷ ಜಯ ಸರ್ವ ಹೃದಯಸ್ಥಿತ ಜಯಾದಿ ಮಧ್ಯಾಂತಮಯ ಸರ್ವಜ್ಞಾನಮಯೋತ್ತಮ. ಅಖಿಲ ಎಲ್ಲ ಭೂತಗಳಲ್ಲಿ ಇರುವಂತಹ ನಿನಗೆ ಜಯ, ಎಲ್ಲರ ಹೃದಯದಲ್ಲಿ ನೀನಿದ್ದೀಯ ಅಂತ ನಿನಗೆ ಜಯ ಅಂತ ಹೇಳ್ತಾ, ಜಯ ಸ್ವಮಾಯ ಯೋಗಸ್ಥ ಶೇಷಭಾಗೋ ಶೇಷಭೋಗ ಜಯಾಕ್ಷರ ಜೈಕದಂಶ ಪ್ರಾಂತೇನ ಸಮುದ್ರತವ ಸುಂದರ. ಸ್ವಮಾಯ ಯೋಗಸ್ಥ, ತನ್ನ ಮಾಯೆಯಿಂದ ಇಡೀ ಜಗತ್ತಿನಲ್ಲಿ ಆವೃತನಾದವನು. ಅಂದರೆ ಮಾಯೆ ಅಂತ ಹೇಳಿದರೆ ಇಲ್ಲಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ತನ್ನ ಮಾಯೆ, ತನ್ನ ಹೆಂಡತಿ, ಅಂತಹ ಲಕ್ಷ್ಮೀದೇವಿ ಜಗತ್ತಿಗೆ ವ್ಯಾಪ್ತಳಾಗಿದ್ದಾಳೆ. ಅವಳು ಈ ಮಾಯವನ್ನು ಮಾಡ್ತಾ ಇದ್ದಾಳೆ ಅಂತ ಏನು ಕೇಳಿದರೆ, ಸತ್ವ ರಜೋ ತಮೋ ಗುಣಗಳ ಪ್ರಭಾವ ನಮ್ಮ ಮೇಲಿದೆ. ಅಂತಹ ಪ್ರಭಾವವನ್ನು ಮಾಡ್ತಾ ಇರುವವಳು ಇನ್ನು ಮಾಯೆಯಾದ ಲಕ್ಷ್ಮೀದೇವಿ. ಅಂತಹ ನಿನಗೆ ಜಯ ಅಂತ ಹೇಳ್ತಾನೆ. ಹಾಗೆಯೇ ನತ್ವಾಮಹಂ ನಚೇಶಾನೋ ನೇದ್ರಾಂದ್ಯ ಸದಶ ಹರೇ ಜ್ಞಾತುಮೀಶಾನ ಮುನಯ ಸನಕಾಧ್ಯಾನ ಯೋಗಿನ ತ್ವಮೇವಾರಾಧಿತೋ ಯಸ್ಯ ಪ್ರಸಾದ ಸುಮುಖ ಪ್ರಭೋ ಸೇವ ಕೇವಲಂ ದೇವಂ ವೇತಿ ತ್ವಾಂ ನೇತರೋ ಜನಾಃ. ಅಲ್ಲ, ಈಗ ದೇವರನ್ನು ಪಡೀಲಿಕ್ಕೆ ಏನು ಅವಕಾಶ ಕೇಳಿದರೆ ಅದನ್ನು ಹೇಳ್ತಾನೆ ಬ್ರಹ್ಮ. ನಾನು ತುಂಬ ಒಬ್ಬ ಆರಾಧನೆ ಮಾಡಿದ, ಇಡೀ ದಿನ ಗರ್ಭಗುಡಿ ಸುತ್ತು ಬಂದದ್ದೇ ಬಂದದ್ದು, ಅವನಿಗೆ ಸಿಗ್ತಾನ? ಏನಿಲ್ಲ. ನೀನು ಭಗವಂತನ ಭಕ್ತಿ ಮಾಡಿದರೆ ಮಾತ್ರ. ನಾವು ಡಾಂಬಿಕತನದಿಂದ ಏನೋ ಬೇರೆಯವರನ್ನು ಒಲಿಸಲಿಕ್ಕೆ ನಾವು ಏನಾದರೂ ಭಕ್ತಿಯೆಲ್ಲ ಮಾಡುವಂತೆ ತೋರಿಸಿದ್ರೆ ಆಗ ಸಿಗುವುದಿಲ್ಲ. ಅವನು ಸಿಗಬೇಕು ಅಂತ ಭಗವಂತನ ಇಚ್ಛೆ ಮಾಡಿದರೆ ಮಾತ್ರ. ಏಮೈವೈಷ ವೃಣಿತೆ ತೇನ ಲಭ್ಯ ಅಂತ ಹೇಳುವಂಥದ್ದು. ಯಾರು ಭಗವಂತ ಯಾರ ಮೇಲೆ ಇವನಿಗೆ ನಾನು ಸಿಗಬೇಕು ಅಂತ ಅಂದ್ಕೊಳ್ತಾನೆ ಅವನಿಗೆ ಮಾತ್ರ ಸಿಗುವಂಥದ್ದು. ಹಾಗಾಗಿ ಅಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಬ್ರಹ್ಮ ಅವನ ಸ್ತುತಿಯನ್ನು ಮಾಡ್ತಾನೆ. ಆಗ ಏವಂ ಸ್ತುತೋ ಶ್ರೀಕೇಶ ಸದಾ ವಾಮನಾಕೃತಿ ರಹಸ್ಯ ಭಾವ ಗಂಭೀರಂ ವಾಚಾರೂಢ ಸಂಪದಂ. ಆಗ ಆ ವಾಮನ ಅವನ ಸ್ತುತಿಯನ್ನು ಕೇಳಿ ಹೇಳ್ತಾನಂತೆ. ಏನು ಹೇಳ್ತಾನೆ ಕೇಳಿದರೆ, ಸ್ತುತೋಹಂ ಭವತಾ ಪೂರ್ಣಮಿಂದ್ರಾದ್ಯೈಕ ಶಪೇನ ಚ ಮಯಾ ಜಯ ವಪ್ರದಿಜ್ಞಾತಂ ಇಂದ್ರಸ್ಯ ಭುವನತ್ರಯಂ ಭಯಂಶ್ಚಾಹಂ ಸ್ತುತೋದಿತ್ಯ ತಸ್ಯಶ್ಚಾಪಿ ಮಯಾ ಶ್ರುತಂ ಯಥಾ ಶಕ್ರಾಯ ದಾಸ್ಯಾಮಿ ತ್ರೈಲೋಕ್ಯಂ ಹತಕಂಟಕಂ. ನೀವೆಲ್ಲ ಸ್ತುತಿ ಮಾಡಿದಲ್ವ, ನನಗೆ ತುಂಬ ಸಂತೋಷವಾಗಿದೆ. ನಮಗೂ ಅನಿಸ್ತದೆ, ಏನು ಭಗವಂತ ಸ್ತುತಿ ಮಾಡಿದರೆ ಏನು ಖುಷಿ ಆಗೋದು, ಅವನಿಗೆ ಹೊಗಳಿದರೆ ಎಲ್ಲರಿಗೂ ಖುಷಿ ಆಗ್ತದೆ. ಭಗವಂತ ಕೂಡ ಹಾಗೆ ಕೇಳಿದರೆ ಭಗವಂತನಿಗೆ ನಾವು ಸ್ತವಪ್ರಿಯ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಶ್ರೀಗಳು ಮೊನ್ನೆ ಅಷ್ಟೇ ಆ ಮಾತನ್ನು ಉದ್ಧರಿಸಿದ್ರು, ಪುತ್ತಿಗೆ ಶ್ರೀಗಳು. ಸ್ತವಪ್ರಿಯ ಅಂತ ಹೇಳಿದರೆ ವಾಸ್ತವ ಪ್ರಿಯ ಅಂತ. ಅಂದರೆ ಇವನು ಹೇಗೆ ಒಬ್ಬ ಇದ್ದಾನೋ ಅದೇ ರೀತಿಯಾಗಿ ತಿಳಿತಾ ಇದ್ದಾನಲ್ವಾ, ಒಂದು ವಿಷಯವನ್ನು ಯಾವ ರೀತಿಯಾಗಿ ಉಂಟು ಅದೇ ರೀತಿಯಾಗಿ ತಿಳಿತಾನಲ್ವಾ. ಭಗವಂತನಲ್ಲಿ ಎಲ್ಲ ಗುಣಗಳುಂಟು, ಅಂತಹ ಗುಣಗಳನ್ನು ಸರಿಯಾಗಿ ಯಥಾರ್ಥವಾಗಿ ತಿಳಿತಾ ಇದ್ದಾನಲ್ವಾ. ಹಾಗಾಗಿ ಭಗವಂತನಿಗೆ ಪ್ರಿಯ ಅಂತ. ತನ್ನನ್ನು ಸ್ತುತಿ ಮಾಡ್ತಾ ಇದ್ದಾನೆ ಅಂತ ಪ್ರಿಯ ಅಲ್ಲ, ಅವನು ಯಾವ ರೀತಿಯಾಗಿದ್ದಾನೋ ಒಬ್ಬ ವ್ಯಕ್ತಿ ಅದೇ ರೀತಿಯಾಗಿ ತಿಳಿತಾ ಇದ್ದಾನಲ್ವಾ. ಹೇಗೆ ತಿಳಿದರೆ ಪ್ರಯೋಜನ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಕಂಬ ಹೇಗುಂಟು ಅದೇ ರೀತಿಯಾಗಿ ತಿಳಿಬೇಕು. ಕಂಬವನ್ನು ನೋಡಿ ಏನೋ ಬೇರೆ ಅಂದ್ಕೊಂಡ್ರೆ ಸರಿಯಲ್ಲ. ಹಾಗಾಗಿ ಭಗವಂತನಲ್ಲಿ ಎಲ್ಲ ಗುಣ ಇದೆ, ಆ ಗುಣ ಇದೆ ಅಂತ ತಿಳಿತಾ ಇದ್ದಾನಲ್ವಾ, ಹಾಗಾಗಿ ಭಗವಂತನಿಗೆ ಪ್ರಿಯ ಅಂತ ಬಿಟ್ಟರೆ ಏನೋ ಸ್ತುತಿ ಮಾಡ್ತಾನೆ ಹೊಗಳ್ತಾನೆ ಅಂತ ಪ್ರಿಯನಾಗುವುದಂತ ಅಲ್ಲ ಅಂತ. ಹಾಗಾಗಿ ಹಾಗೆ ನಾನು ಖುಷಿಯಾಗಿದ್ದೇನೆ ಅಂತ ಭಗವಂತ
ಹೇಳ್ತಾನೆ. ಸೋಹಂ ತದಾ ಕರಿಷ್ಯಾಮಿ ತೇಂದ್ರೋ ಜಗತಃ ಪತಿ ಭವಿಷ್ಯತಿ ಸಹಸ್ರಾಕ್ಷ ಸತ್ಯಮೇ ತದ್ಬ್ರವೀಮಿವಹ. ನೋಡಿ, ನೀವು ಹೆದರಬೇಡಿ, ನಾನು ನಿಮಗೆ ಸತ್ಯವಾದ ಒಂದು ಮಾತನ್ನು ಹೇಳ್ತೇನೆ. ಏನು ಕೇಳಿದರೆ, ತದ ಕೃಷ್ಣಾಜನಂ ಬ್ರಹ್ಮ ಶ್ರೀಕೇಶ ಇದತ್ವಾನ್ ಯಜ್ಜೋಪವೀತಂ ಭಗವಾನ್ ದದೌತಸ್ಯ ಬೃಹಸ್ಪತಿ. ಇಂದ್ರನಿಗೆ ನಾನು ರಾಜ್ಯವನ್ನು ಪುನಃ ಒಪ್ಪಿಸ್ತೇನೆ, ಏನು ಹೆದರಬೇಡ ಅಂತ ಹೇಳ್ತಾ ಅವನು ಹೇಳ್ತಾನಂತೆ, ನಿಮಗೀಗ ಉಂಟಲ್ವಾ, ಆಗ ಆ ಬ್ರಹ್ಮ ದೇವತೆಗಳೆಲ್ಲ ಉಂಟಲ್ವಾ, ತಮ್ಮ ತಮ್ಮ ಒಂದು ಉಡುಗೊರೆಯನ್ನು ಕೊಟ್ಟರು ಅಂತ. ಏನು ಕೊಟ್ಟರು ಕೇಳಿದರೆ, ಬ್ರಹ್ಮಚಾರಿಗೆ ಏನು ಬೇಕು? ಕೃಷ್ಣಾಜಿನ ಬೇಕು. ಬ್ರಹ್ಮಚಾರಿ ಜಪಾದಿಗಳನ್ನು ಮಾಡುವಾಗ ಕೃಷ್ಣಾಜಿನ ಅಂತ ಅದರಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಬ್ರಹ್ಮ ಕೃಷ್ಣಾಜಿನವನ್ನು ಕೊಟ್ಟ ಅಂತೆ ಆ ವಾಮನನಿಗೆ. ಇನ್ನು ಬೃಹಸ್ಪತಿ ಅಂದರೆ ದೇವತೆಗಳ ಗುರು ಯಜ್ಞೋಪವೀತವನ್ನೇ ಕೊಟ್ಟ ಅಂತೆ. ಇನ್ನು ಮರೀಚಿ ಅಂದರೆ ಕಶ್ಯಪನ ಅಪ್ಪ, ಅವನು ಪಲಾಶ ವೃಕ್ಷದ ದಂಡವನ್ನು ಕೊಟ್ಟ ಅಂತೆ. ದಂಡ ಬೇಕಲ್ವ ಬ್ರಹ್ಮಚಾರಿಗೆ, ಯಾವಾಗ ದಂಡ ಇರಬೇಕು ನಡೆಯುವಾಗ, ದಂಡವನ್ನು ಕೊಟ್ಟ ಅಂತೆ. ಇನ್ನು ವಸಿಷ್ಠ ಕಮಂಡಲವನ್ನು ಕೊಟ್ಟ ಅಂತೆ. ಇನ್ನು ಪುಲಹ ಆಸನವನ್ನು ಕೊಟ್ಟರೆ ಪುಲಸ್ತ್ಯ ಒದ್ದು ಬಟ್ಟೆಯನ್ನು ಕೊಟ್ಟ ಅಂತೆ. ಹೀಗೆ ತುಂಬ ಜನರು ಅವರವರ ಏನು, ವಾಮನಿಗೆ ಒಂದು ಉಡುಗೊರೆ, ಚಿಕ್ಕ ಮಗು ಅಲ್ವಾ, ಒಂದು ಉಡುಗೊರೆ ಕೊಡು, ನಾವು ಉಪನಯನ ದಿವಸ ಕೊಡ್ತೇವಲ್ವಾ ಉಡುಗೊರೆಗಳನ್ನೆಲ್ಲ ಬ್ರಹ್ಮಚಾರಿ, ಅದೇ ರೀತಿಯಾಗಿ ಇವರು ಕೂಡ ತುಂಬ ರೀತಿಯಾದ ಉಡುಗೊರೆಗಳನ್ನೆಲ್ಲ ಕೊಟ್ಟರಂತೆ. ಆಗ ಸ್ವಭಾವನೋ ಜಡಗತಿ ಮೃದು ಗಚ್ಚನ್ ಸರ್ಪರ್ವತಾಂ ಸಾಬ್ದಿದಿ ಭವತೀಂ ಸರ್ವಾಂ ಚಾಲಯಾ ಮಾಸ ಮೇದಿನಿ. ಅವನು ಚಿಕ್ಕ ನೋಡಿ, ಆ ವಾಮನ ಇಷ್ಟು ಚಿಕ್ಕ ಪಾದ, ಆದರೂ ಕೂಡ ಅವನು ನಡೆಯುವಾಗ ಆ ಪರ್ವತಗಳಲ್ಲೆಲ್ಲ ಪುನಃ ಕಂಪನ ಶುರುವಾಯಿತಂತೆ. ಅಂದರೆ ಅವನ ಶಕ್ತಿ ಇಷ್ಟು ಚಿಕ್ಕ ಪಾದ ಆದರೂ ಕೂಡ ಆ ಭಗವಂತನ ಶಕ್ತಿಗೆ ಒಂದು ಎಲ್ಲೆ ಅಂತಿಲ್ಲ, ಆ ಪಾದದ ಏನು ಪರಿಮಿತಿ ಇದೆ ಅದನ್ನು ಕೂಡ ಮೀರಿದಂಥದ್ದು. ಅಂದರೆ ಪರಿಮಿತಿ ಅಂತೇಳಿ ನಮ್ಮ ಪಾದಕ್ಕೆ ಇಷ್ಟೇ ಶಕ್ತಿ ಅಂತ ಇರ್ತದೆ, ಆದರೆ ಆ ರೀತಿಯಾಗಿ ನಾವು ಭಗವಂತನಲ್ಲಿ ಎಣಿಸ್ಕೊಳ್ಬಾರದು. ಹಾಗೆಯೇ ತದಶೇಷೋ ಮಹಾನಾಗೋ ನಿಸೃತ್ಯಾಸೋ ರಸ ತಳಾತ್ ಸಹಾಯಂ ಕಲ್ಪಯಾಮಾಸ ದೇವದೇವಸಿ ಚಕ್ರಿಣ. ಆಗ ಅವನು ಹೋಗುವಾಗ ಎಲ್ಲ ದೇವತೆಗಳು ಕೂಡ ತುಂಬ ಖುಷಿಪಟ್ಟರಂತೆ. ಅಲ್ಲಿ ಗುಹೆಗಳಲ್ಲಿ ನಾಗಗಳಲ್ಲಿತ್ತಂತೆ, ಅವುಗಳು ಕೂಡ ಎದ್ದು ಬಂದು ವಾಮನಿಗೆ ಏನೋ ಸಮಸ್ಯೆ ಬಂದರೆ ಅದನ್ನು ಪರಿಹರಿಸಬೇಕು ಅಂತ ಅಂದ್ಕೊಳ್ತಾ ಇದ್ವಂತೆ. ಹೀಗೆ ತದದ್ಯಾಪಿತ ವಿಖ್ಯಾತಂ ಅಹೇರ್ ವಿಲಮನುತ್ತಮಂ ತ್ರಸ್ಯ ಸಂದರ್ಶನಾದೇವ ನಾಗೇಭ್ಯೋ ನ ಭಯಂ ಭವೇತ್. ಆಗ ಏನಾದರೂ ಸಮಸ್ಯೆ ಬಂದರೆ ತೆಗಿತಾ ಇದ್ದಲ್ವಾ, ಆ ಎಲ್ಲಿಂದ ಆ ನಾಗಗಳು ಹೊರಗೆ ಬಂತೋ ಆ ಗುಹೆಯನ್ನು ಈಗಲೂ ಕೂಡ ಆ ಜನರು ನೋಡಿದರೆ ಎಲ್ಲ ಪಾಪಗಳಿಂದ, ಅಂದರೆ ನಾಗಗಳಿಂದ ಏನಾದರೂ ಭಯ ಇದ್ದರೆ ಆ ಗುಹೆಯನ್ನು ನೋಡಬೇಕಂತೆ ಎಲ್ಲ ಭಯಗಳು ಕೂಡ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಪುನಃ ಬಲಿ ತುಂಬ ದಿನ ಆಯ್ತು, ಅದಾಗಿ 10 ತಿಂಗಳಾಯ್ತಲ್ವ. 10 ತಿಂಗಳಾದಮೇಲೆ ಆ ಬಲಿ ಯಜ್ಞ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಯಾವ ಯಜ್ಞ? ಅಶ್ವಮೇಧ ಯಜ್ಞವನ್ನು. ಅಶ್ವಮೇಧ ಯಜ್ಞವನ್ನು ಪ್ರಾರಂಭ ಮಾಡಿದಾಗ ಅವನು ಇದೆಲ್ಲ ಪರ್ವತಗಳೆಲ್ಲ ನಡುಗ್ತಾ ಇರೋದನ್ನು ನೋಡ್ತಾನಂತೆ. ಆಗ ಸಪರ್ವತಾನ ಮುರ್ವೀಂ ದೃಷ್ಟ ಸಂಕ್ಷುಭಿತಾಂ ಬಲಿ ಪ್ರಪಚ್ಚ ಉಶನ ಸಂಶುಕ್ರಂ ಪ್ರಣಿಪತ್ಯ ಕೃತಾಂಜಲಿ. ಆಗ ಆ ಬಲಿ ತನ್ನ ಪುರೋಹಿತರಿದ್ದಾರಲ್ವ, ಯಾರು ಕೇಳಿದರೆ ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯರನ್ನು ನೋಡಿ ಈ ಮಾತನ್ನು ಹೇಳ್ತಾನಂತೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಪುನಃ ಪರ್ವತಗಳೆಲ್ಲ ಪುನಃ ಅಲುಗಾಡ್ತಾ ಇದೆ ಅಲ್ವ, ಯಾಕೆ ಆಗ್ತಾ ಇದೆ? ಆಚಾರ್ಯ ಶೋಭಮಾಯಾತಿ ಸಾಬ್ದಿ ಭೂಮಿಧರ ಮಹಿ ಕಸ್ಮಾಚ್ ನಾಸುರಾನ್ ಭಾಗಾನ್ ಪ್ರತಿಗೃಹಂತಿ ವರ್ಣಯ. ನಾನು ಅಗ್ನಿಗೆ ಏನು ಹಾಕ್ತಾ ಉಂಟಲ್ವಾ, ಅದು ಕೂಡ ಯಾರಿಗೆ ಸೇರಬೇಕು ಸೇರ್ತಾರೇ ಇಲ್ಲ. ಹಾಗಾಗಿ ಇದ್ಯಾಕೆ ಆಗ್ತಾ ಇದೆ? ಈಗ ನಾವು ಯಜ್ಞ ಮಾಡ್ತೇವಲ್ವಾ, ಅದನ್ನು ಯಾವ ಸ್ವೀಕಾರ ಮಾಡ್ತಾ? ಅಗ್ನಿ ಸ್ವೀಕಾರ ಮಾಡ್ತದೆ. ಅಗ್ನಿ ಕೂಡ ಸ್ವೀಕಾರವೇ ಮಾಡ್ತಾ ಇಲ್ಲಲ್ವ, ಇದು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಕೇಳ್ತಾನಂತೆ. ಆಗ ಇದಿ ಪೃಷ್ಟೋತ ಬಲಿನಾ ಕಾವ್ಯೋ ವೇದ ವಿಧಾಂಬರ ಉವಾಚದ ಇತ್ಯಾದಿಪತಿಂ ಶಿರಂ ಧ್ಯಾತ್ವಾ ಮಹೀಮತಿ. ಆಗ ಆ ಕಾವ್ಯ ಅಂದರೆ ಶುಕ್ರಾಚಾರ್ಯರು ಆ ಬಲಿಯ ಮಾತನ್ನು ಕೇಳಿ ಉತ್ತರವನ್ನು ಕೊಡ್ತಾರೆ. ಏನು ಸಮಸ್ಯೆ ಆಗಿದೆ ಅಂತ ನಿಂಗೆ ಹೇಳ್ತೇನೆ ನೋಡು ಅಂತ. ಅವತೀರ್ಣೋ ಜಗದ್ಯೋನಿ ಕಶ್ಯಪಸ್ಯ ಗೃಹೇ ಹರಿ ವಾಮನೇ ನೇಹ ರೂಪೇಣ ಪರಮಾತ್ಮ ಸನಾತನಃ ಸನೂನಂ ಯಜ್ಞಮಾಯಾತಿ ತವದಾನವ ಪುಂಗವ ತತ್ಪಾದಾನ್ಯಾಸ ವಿಕ್ಷೋಭಾತ್ ಇಯಂ ಪ್ರಚಲಿತಾಮಹಿ. ನಿಂಗೆ ಹೇಳ್ತೇನೆ ನೋಡಿ ಏನಾಗಿದೆ ಅಂತ. ಬರ್ತಾ ಇದ್ದಾನೆ, ಯಾರು ಗೊತ್ತಾ? ವಾಮನ ಬರ್ತಾ ಇದ್ದಾನೆ. ಯಜ್ಞ ಮಾಡ್ತಾ ಇದೆಯಲ್ವಾ, ಯಜ್ಞಕ್ಕಾಗಿಯೇ ಬರ್ತಾ ಇದ್ದಾನೆ. ಅವನುಂಟಲ್ವಾ ನಿನ್ನ ಹತ್ರ ದಾನವನ್ನು ಕೇಳ್ತಾನೆ. ಅದಕ್ಕೋಸ್ಕರ ದಾನವನ್ನು ಕೇಳಿಕ್ಕೆ ಬರ್ತಾ ಇದ್ದಾನಲ್ವ, ಅದಕ್ಕೋಸ್ಕರ ಈ ಭೂಮಿಯೆಲ್ಲ ಚಲಿಸ್ತಾ ಇದೆ, ಅವನು ಬರ್ತಾ ಇದ್ದಾನೆ ಈಗ ಅಂತ ಹೇಳ್ತಾ ಇದ್ದಾನೆ. ಆಗ ಸದೇವಾಸುರ ಗಂಧರ್ವ ಯಕ್ಷ ರಕ್ಷ ಸಪನ್ನಗ ಅನೇನೈವ ಧೃತ ಭೂಮಿ ಅಪೋಗ್ನಿ ಪವನೋ ನಭ ದಾರೇತ್ಯ ಕಿಲಾನ್ ದೇವ ಮನುಷ್ಯಾಶ್ಚ ಮಹಾಸುರಾನ್. ನೀನು ಇವನು ಏನೂ ಶಕ್ತಿ ಇಲ್ಲದವನು ಅಂತ ಅನ್ಕೊಂಡು ಬೇಡ.
ಇವನುಂಟಲ್ವಾ ಎಲ್ಲ ಯಕ್ಷ ರಾಕ್ಷಸ ಪನ್ನಗರಿಗೂ ಕೂಡ ಶಕ್ತಿಯನ್ನು ನೀಡುವವನು ಇವನೇ. ಹಾಗಾಗಿ ಅಂಥವನು ಬರ್ತಾ ಇದ್ದಾನೆ ಅಂದರೆ ಪೀಠಿಗೆಯನ್ನು ಕೊಡ್ತಾ ಇದ್ದಾನೆ. ಇವನು ಎಂಥ ವಾಮನ ಅಂತ ಪೀಠಿಗೆಯನ್ನು ಕೊಡ್ತಾ ಇದ್ದಾನೆ. ಯಾಕೆ ಕೊಡ್ತಾ ಇದ್ದಾನೆ ಹೇಳಿದ್ರೆ ಅವನು ಮುಂದೆ ಮಾತನ್ನು ಹೇಳ್ತಾನೆ. ಶುಕ್ರಸ್ಯ ವಚನಂ ಶುತ್ವ ಅಷ್ಟರೋಮ ಬ್ರವೀದ್ ಬಲಿ ಧನ್ಯೋಹಂ ಕೃತ ಪುಣ್ಯಶ್ಚ ಯನ್ಮೇ ಯಜ್ಞಪತಿ ಸ್ವಯಂ ಯಜ್ಞಮಭ್ಯಾಗತೋ ಬ್ರಹ್ಮನ್ ಮತ್ತಕ್ಕೋನ್ಯೋಧಿಕಃ ಪುಮಾನ್. ಅಲ್ಲಿ ನೀವು ಹೇಳ್ತಾ ಇದ್ರಲ್ಲ, ನೀವು ಇಷ್ಟು ಕೇಳಿ ಖುಷಿ ಆದಂತೆ. ಪ್ರಹ್ಲಾದ ಒಳ್ಳೆಯವನಿಗೆ ಟ್ರೈನಿಂಗ್ ಮಾಡಿದ್ದಾನೆ ಯಾವ ರೀತಿಯಾಗಿ ಆ ಭಗವಂತ ಎಂಥವನು ಅಂತ. ಹಾಗಾಗಿ ಆ ಭಗವಂತ ಬರ್ತಾ ಇದ್ದಾನೆ ಅಂತ ಕೇಳುವಾಗಲೇ ಇವನಿಗೆ ತುಂಬ ಬಹಳ ಸಂತೋಷವಾಗಿ ರೋಮಹರ್ಷಣ ಆಯ್ತಂತೆ. ಅಂದರೆ ರೋಮಹರ್ಷಣ ಅಂತ ಹೇಳಿದರೆ ಆ ರೋಮಗಳಲ್ಲಿ ಎದ್ದು ಬಂದಂತೆ. ಆಗ ನಾನು ಎಂತಹ ಪುಣ್ಯವಂತ, ಯಾಕೆ ಗೊತ್ತಾ, ಯಜ್ಞೇಶ್ವರ ಅಂತ ಹೇಳುವಂಥದ್ದು. ಅಂದರೆ ಯಜ್ಞವನ್ನು ಮುಖ್ಯವಾಗಿ ಯಾರು ಸ್ವೀಕಾರ ಮಾಡ್ತಾನೆ, ಅಗ್ನಿ ಸ್ವೀಕಾರ ಮಾಡಿದರೂ ಕೂಡ ಆ ಅಗ್ನಿ ಯಾರಿಗೆ ತಲುಪಿಸ್ತಾನೆ ಕೇಳಿದರೆ ಆ ದೇವತಾಂತರ್ಯಾಮಿ ಪ್ರಾಣಾಂತರ್ಯಾಮಿ ಆ ಯಜ್ಞನಿಗೆ ನಾರಾಯಣನಿಗೆ ಅರ್ಪಿಸುವಂಥದ್ದು. ಯಾರಿಗೆ ಹೋಮವನ್ನು ನಾವು ಯಾರಿಗೋಸ್ಕರ ಮಾಡ್ತೇವೋ ಅವನೇ ಬರ್ತಾ ಇದ್ದಾನೆ ನಾವು ಮುಂದುಗಡೆ. ನಾನೆಷ್ಟು ಧನ್ಯ, ನನ್ನಕ್ಕಿಂತ ಶ್ರೇಷ್ಠ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಅವನು ಅಂದ್ಕೊಳ್ತಾನಂತೆ. ಹಾಗೆ ಯಂ ಯೋಗಿನ ಸದೋದ್ಯುಕ್ತ ಪರಮಾತ್ಮ ನಮ ವ್ಯಯಂ ದಷ್ಟಮಿಚ್ಚತಿ ದೇವೋಸೋ ಮಮಾದ್ವರಮುಪೇಯಿಷ್ಯತಿ ಯನ್ಮಯಾಚಾರ್ಯ ಕರ್ತವ್ಯಂ ತನ್ಮಮಾದೇಷ್ಟು ಮರ್ಹಸಿ. ಅವನು ತಳ್ಳಲಿಕ್ಕಾಗಲಿಲ್ಲ ಈ ಬಲಿಗೆ. ಈಗ ನಾನು ಏನು ಮಾಡಬೇಕು, ಬೇಗ ಹೇಳಿ, ಏನು ಸಿದ್ಧತೆ ಮಾಡ್ಕೊಳ್ಬೇಕು? ಆ ಯಜ್ಞೇಶ್ವರ ಬರ್ತಾ ಇದ್ದಾನಲ್ವಾ ನಾರಾಯಣ, ಹಾಗೆ ನಾನು ಏನು ಮಾಡಬೇಕು ಅದು ಬೇಗವಾಗಿ ಹೇಳಿ, ನಾನು ಖಂಡಿತ ಮಾಡ್ತೇನೆ ಅಂತ ಹೇಳ್ತಾನಂತೆ. ಆಗ ಶುಕ್ರ ಹೇಳ್ತಾನಂತೆ, ಯಜ್ಞಭಾಗ ಭುಜೋ ದೇವ ವೇದ ಪ್ರಾಮಾಣ್ಯತೋ ಸುರ ತ್ವಯಾತು ದಾನವಾದಿತ್ಯ ಯಜ್ಞಭಾಗ ಭುಜಕೃತಾ ಭವಾನ್ ಸುವಂದಿ ಭವಿತಾ ನೂನಂ ವಿಷ್ಣು ಸ್ಥಿತೋ ಸ್ಥಿತಃ ವಿದಿತ್ವೈವ ಮಹಾವಾಕುರು ಯತ್ತೇ ಮನೋಗತಂ. ನಿಜವಾಗಿ ಯಜ್ಞಭಾಗವನ್ನು ಈಗ ಈ ದೇವತೆಗಳನ್ನು ಓಡಿಸಿ ಈ ಅಸುರರೇ ಸ್ವೀಕಾರ ಮಾಡಬೇಕಂತ ಬಂದಿದ್ದಾರೆ. ಸ್ವರ್ಗದಿಂದ ಎಲ್ಲ ಓಡಿಸಿದಾರಲ್ವಾ. ಹಾಗಾಗಿ ನಾವು ಕೊಟ್ಟ ಹವಿಸುಂಟಲ್ವಾ, ಅದು ದೇವತೆಗಳು ಮೊದಲು ಸ್ವೀಕಾರ ಮಾಡ್ತಾರೆ, ಆನಂತರ ನಾರಾಯಣನಿಗೆ ಅರ್ಪಿಸ್ತಾರೆ. ಆ ದೇವತೆಗಳಿಗೆ ಸಿಗ್ತಾ ಇಲ್ಲ, ಅದು ತಪ್ಪು. ನಿಜವಾಗಿ ನಾವು ಮಾಡ್ತಾ ಇರೋದು ತಪ್ಪು ನಿಜವಾಗಿ. ಯಾಕಂದರೆ ವೇದ ದೇವತೆಗಳೇ ಅದನ್ನು ಸ್ವೀಕಾರ ಮಾಡುವುದು ಅಂತ ಹೇಳ್ತದೆ. ಹಾಗಾಗಿ ನೀನೇನು ಮಾಡ್ತಾ ಇದ್ದಿ ಅದು ತಪ್ಪಾಗಿದೆ ಈಗ. ಹಾಗಾಗಿ ನೀನೀಗ ತಪ್ಪು ಮಾಡ್ತಾ ಇದೆಯಲ್ವಾ, ಹಾಗೆ ನಾವು ಇನ್ನೊಂದು ತಪ್ಪು ಮಾಡಬೇಕು. ಏನು ಕೇಳಿದರೆ ತ್ವಯಾ ಇತ್ಯಾದಿಪತೆ ಸ್ವಲ್ಪ ಕೇಪಿ ಈ ವಸ್ತುನಿ ಪ್ರತಿಜ್ಞಾನಯ ಓಡವ್ಯ ವಾಚ್ಯಂ ಸಾ ತಥಾ ಫಲಂ ಕೃತಕೃತ್ಯಸ್ಯ ದೇವಸ್ಯ ದೇವಾತ್ಮಂ ಚೈವ ಕುರ್ವತ ಅಲಂ ತದ್ಯಾಂಧನಂ ದೇವೇ ತ್ವೇತದ್ವಾಚ್ಯಂ ದುಯಾಚತ ಕೃಷ್ಣಸ್ಯ ದೇವಭೂತ್ಯರ್ಥಂ ಪ್ರವೃತ್ತಸ್ಯ ಮಹಾಸುರ. ಏನು ತಪ್ಪು ಮಾಡಬೇಕು ಗೊತ್ತುಂಟಾ ನೀನು? ಈಗ ಒಂದು ತಪ್ಪು ಮಾಡಿದ್ವಿ ಅಂದರೆ ನಾವೆಲ್ಲ ಈಗ ದೇವತೆಗಳು ಏನು ಸ್ವೀಕಾರ ಮಾಡಬೇಕು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಯಜ್ಞ ಭಾಗವನ್ನು. ಈಗ ಅದು ಮಾಡೋದಲ್ಲ. ಈಗ ಕೇಳಿಗೆ ಬರ್ತಾನಲ್ವ ಆ ನಾರಾಯಣ, ಖಂಡಿತ ದೇವತೆಗಳಿಗೆ ಪುನಃ ಸಂಪತ್ತು ಒದಗಿಸಬೇಕು, ದೇವತೆಗಳಿಂದ ಎಲ್ಲ ಹೋಗಿದಲ್ವ, ಹಾಗೆ ಪುನಃ ಅವರಿಗೆ ಒಪ್ಪಿಸಬೇಕು ಅಂತ ನೇತ ಸಂಪತ್ತನ್ನು ಕೇಳಿಗೆ ಬರ್ತಾನ ಆ ನಾರಾಯಣ. ಹೇಗೆ ಬರ್ತಾನೆ ಗೊತ್ತಿಲ್ಲ ಇವರಿಗೀಗ. ಹಾಗಾಗಿ ನೀ ಏನು ಮಾಡ್ಬೇಕು ಹೇಳಿದರೆ ಅವರನ್ನು ಕೊಡಬಾರ್ದು. ಒಂದು ದಾನವನ್ನು ನಾವು ಕೊಡ್ತೇನಂತ ಹೇಳಿ ಕೊಡದಿದ್ರೆ ಮಹಾಪಾಪ ಅಂತ ಹೇಳ್ತಾರೆ. ಈಗ ಆ ಪಾಪವನ್ನು ಮಾಡಿ ಅಡ್ಡಿಲ್ಲ ಅಂತ ಶುಕ್ರಾಚಾರ್ಯರು ಹೇಳ್ತಾರೆ. ರಕ್ಷಣೆ ಮಾಡ್ಕೊಳ್ಬೇಕಲ್ವಾ, ಇಲ್ಲಾಂದ್ರೆ ಏನೇನೋ ಮಾಡಿಬಿಡ್ತಾನವ. ಹಾಗಾಗಿ ನೀವು ಮೊದಲು ದಾನವನ್ನು ಕೊಡಬಾರ್ದು. ಅಷ್ಟೇ ಅಲ್ಲದೆ ಏನು ಮಾಡಬೇಕು ಹಾಗಾದರೆ ಕೇಳಿದರೆ, ಏನೋ ಒಂದು ಒಳ್ಳೆ ಮಾತಾಡೋರ ಹತ್ರ ಏನೋ ಆಚೆ ಈಚೆ ಮಾತಾಡಿ ಕಳಿಸಿಬಿಡು, ದಾನವನ್ನು ಕೊಡಬೇಡ, ದಾನವನ್ನು ಕೇಳಲಿಕ್ಕೆ ಹೋಗಬೇಡ ಅವನ ಹತ್ರ ಅಂತ ಆ ಶುಕ್ರಾಚಾರ್ಯರು ಬಲಿ ಹತ್ರ ಹೇಳ್ತಾರೆ. ಆಗ ಆ ಬಲಿ ಹೇಳ್ತಾನೆ, ಅದ್ಭುತವಾಗಿದೆ ಮಾತು. ಬ್ರಹ್ಮನ್ ಕಥಮಹಂ ಬ್ರೂಯಾಂ ಅನ್ಯೇನಾಭಿ ಯಾಚಿತ ನಾಸ್ತೀತಿ ಕಿಮು ದೇವಸ್ಯ ಸಂಸಾರಸ್ಯಾಗಹಾರಿಣಃ. ಅಲ್ಲ ಏನು ಶುಕ್ರಾಚಾರ್ಯ ನೀವು ಈ ರೀತಿ ಹೇಳುದಾ? ಯಾಚನೆ ಮಾಡುವವನಿಗೆ ನಾನು ಕೊಡ್ತೇನೆ, ಇನ್ನು ಇಡೀ ಸಂಸಾರದ ಪಾಪವನ್ನೇ ಹರಣೆ ಮಾಡುವವನು ಬರ್ತಾ ಇದ್ದಾನಲ್ವಾ, ಅವನಿಗೆ ಕೊಡದೇ ಇರಲಿಕ್ಕೆ ಸಾಧ್ಯ ಉಂಟಾ? ಅದು ನನ್ನ ಭಾಗ್ಯ ಅಲ್ವಾ? ನೋಡಿ, ವ್ರತೋಪವಾಸೇ ಯುಧೈರ್ಯ ಪ್ರಭು ಗೃಹ್ಯತೆ ಹರಿ ಸಮೇ ವಕ್ಷತಿ ದೇಹೀದಿ ಗೋವಿಂದ ಕಿಮತೋದಿಕಂ. ಇವನುಂಟಲ್ವಾ, ಹರಿಯನ್ನು ಪಡಿಲಿಕ್ಕೆ ತುಂಬ ಕಷ್ಟ ಉಂಟು. ದೇವರನ್ನು ಪಡಿಬೇಕಂತಾದರೆ ವ್ರತಗಳನ್ನು ಮಾಡಬೇಕು, ಏನೇನೋ ವ್ರತಗಳನ್ನೆಲ್ಲ ಹೇಳ್ತಾರೆ, ಅದನ್ನೆಲ್ಲ ಮಾಡಬೇಕು. ಇನ್ನು ಉಪವಾಸಾದಿಗಳನ್ನೆಲ್ಲ ಮಾಡಬೇಕು, ಏನೇನೋ ವ್ರತಗಳನ್ನು ಹೇಳ್ತಾರೆ, ಅದನ್ನೆಲ್ಲ ಮಾಡಬೇಕು. ಆಗ ಅವನು ಸಿಗ್ತಾನೆ. ನನ್ನ ಭಾಗ್ಯ ನೋಡಿ, ಹರಿಯೇ ಬರ್ತಾ ಇದ್ದಾನೆ ಮನೆಗೆ ನನ್ನದು, ಹಾಗಾಗಿ ನಾನು ಕೊಡುವುದಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಉಂಟಾ? ಕೊಡ್ತೇನೆ ಅಂತ ಆ ಪ್ರಹ್ಲಾದ ಹೇಳ್ತಾನಂತೆ. ಆಗ ಅಷ್ಟೇ ಅಲ್ಲದೆ ಯದರ್ಥಂ ಸುಮಹಾರಂಭ ದಶ ಶೌಚಗುಣಾನ್ ಮಿತೈ ಯಜ್ಞಾಕ್ರಿಯಂತೆ ಯಜ್ಞೇಶ ಸಮೇದೇಹೀತಿ ವಕ್ಷ್ಯತಿ. ಯಾರಿಗೋಸ್ಕರ ನಾವು ಯಜ್ಞವನ್ನು ಮಾಡ್ತೇವೋ ಅದು ಹೇಗೆ ಗೊತ್ತಾ? ದಮ ಶೌಚಾದಿಗಳಿಂದ ಕೂಡಿ, ಇಂದ್ರಿಯ ನಿಗ್ರಹ, ಶೌಚ,
ಅದನ್ನೆಲ್ಲ ಮಾಡಿ ನಾವು ಯಜ್ಞವನ್ನು ಮಾಡುವಂಥದ್ದು. ಆಗ ಕೂಡ ಸ್ವತಃ ನಾರಾಯಣನೇ ಬರ್ತಾನೆ ಅಂತಿಲ್ಲ. ನಾನುಂಟಲ್ವಾ, ನನ್ನ ಯಜ್ಞ ಎಷ್ಟು ಅದ್ಭುತ ನೋಡಿ, ನಾರಾಯಣನೇ ಬರ್ತಾ ಇದ್ದಾನೆ ನನ್ನ ಮನೆಗೆ. ನಾನು ಹೇಗೆ ತಾನೇ ಕೊಡುವುದಿಲ್ಲ, ಕೊಡು ಅಂತ ಹೇಳುವಾಗ ಹೇಗೆ ತಾನೇ ನಾನು ಕೊಡುವುದಿಲ್ಲ ಅಂತ ಹೇಳಿ ಅಂತ ಅವನು ಕೇಳ್ತಾನೆ. ತಸ್ಯಾಲ್ ಸುಕೃತಂ ಕರ್ಮ ತಪಸ್ಸುಚರಿತಂ ಚನ ಯನ್ಮಾಂ ದೇಹಿ ವಿಶ್ವೇಶ ಸ್ವಯಮೇ ಅವದಿಶ್ಯತಿ ನಾಸ್ತಿತ್ಯಹಂ ಗುರೋ ವಕ್ಷೇ ತಮಭ್ಯಾಗತಂ ಈಶ್ವರಂ ಪ್ರಾಣತ್ಯಾಗಂ ಕರಿಷ್ಯೇಹಂ ನತು ನಾಸ್ತಿ ಜನೇ ಕ್ವಚಿತ್. ಉಂಟಲ್ವಾ, ನಾನೇನ ತಪಸ್ಸು ಮಾಡಿದೆ, ಏನೆಲ್ಲ ದೊಡ್ಡ ದೊಡ್ಡ ಕರ್ಮ ಮಾಡಿದೆ, ಅದಕ್ಕೆಲ್ಲ ಇವತ್ತು ಉತ್ತರ ಸಿಕ್ಕಿದೆ. ಹಾಗಾಗಿ ಅವನು ಕೊಡು ಅಂತ ಹೇಳುವಾಗ ನಾನು ಕೊಟ್ಟೇ ಕೊಡ್ತೇನೆ. ನಾನು ಬೇಕಾದರೆ ಪ್ರಾಣತ್ಯಾಗವನ್ನು ಮಾಡ್ತೇನೆ. ಅವನು ಕೊಡು ಅಂತ ಹೇಳುವಾಗ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಸಾಧ್ಯವೇ ಇಲ್ಲ, ಕೊಟ್ಟೇ ಕೊಡ್ತೇನೆ ಅಂತ ಅವನು ಹೇಳ್ತಾನೆ. ನಾಸ್ತಿ ಯನ್ಮಯ ನೋಕ್ತಂ ಅಶೇಷ ಅನ್ಯೇಷಾ ವಿಯಾಚಿತ ವಕ್ಷ್ಯಾಮಿ ತದಮಾಯಾತಿ ತದದ್ಯ ಚಾಮರೇಚ್ಯುತೆ ಶ್ಲಾಘೇವ ಹಿ ವೀರಾಣಾಂ ದಾನವಾ ಚಾಪಸಮಾಗಮಃ ನ ಬಾಧಕಾರಿ ಯದ್ದಾನಂ ತದಂಗಂ ಬಲವಸ್ಮೃತಂ. ನೋಡು, ದಾನದಿಂದ ನಾವೇನು ದಾನ ಮಾಡಿದ್ವಿ, ಅದರಿಂದ ನಮಗೇನೋ ಸಮಸ್ಯೆ ಆಯಿತು ಅಂತ ಹೇಳಿದರೆ ಅದು ಶ್ಲಾಘ್ಯವೇ. ಅದರಿಂದ ನಮಗೆ ಯಾವತ್ತೂ ಬಾಧವಾಗುವುದಿಲ್ಲ, ಯಾವತ್ತೂ ನಮಗೆ ಏನೋ ದಾನ ಮಾಡಿ ಕೆಟ್ಟದಾಯಿತು ಅಂತ ಇಲ್ಲ ಅಂತ ಆ ಬಲಿ ಹೇಳ್ತಾನೆ. ಇದನ್ನು ನಾವು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲೂ ಕೂಡ ನೋಡ್ತೇವೆ. ಅವರು ಸನ್ಯಾಸ ಸ್ವೀಕರಿಸೋಕ್ಕಿಂತ ಮುಂಚೆ ಎಷ್ಟು ದಾನ ಮಾಡಿ, ಮನೆಯಲ್ಲಿ ಗತಿ ಇಲ್ಲ ಅಂತಾದರೂ ಕೂಡ ತುಂಬ ದಾನ ಮಾಡಿದಂತೆ. ದಾನ ಮಾಡಿ ಅವರು ಕೆಟ್ಟದಾಯ್ತು ಕೇಳಿದರೆ ಈಗ ಅವರ ಹೆಸರೇಳಿ ಎಲ್ಲರೂ ದಾನ ಮಾಡ್ತಾರೆ. ಅಷ್ಟು ಪ್ರಸಿದ್ಧರಾಗಿದ್ದಾರೆ, ಅಷ್ಟು ಶ್ಲಾಘ್ಯರಾಗಿದ್ದಾರೆ. ಅದು ದಾನದ ಮಹತ್ವ ಅಂತ. ಬಲಿ ಕೂಡ ಅದನ್ನೇ ಹೇಳ್ತಾನೆ, ದಾನ ಮಾಡಿ ಏನೋ ಕೆಟ್ಟದಾದಂತೆ ನಮ್ಗೆ ಅನಿಸ್ಬೋದು, ಆದರೆ ಯಾವತ್ತೂ ಅದರಿಂದ ಕೆಟ್ಟದಾಗುವುದಿಲ್ಲ, ನಮಗೆ ಉತ್ತಮವಾದ ಕೀರ್ತಿ ಲಭಿಸ್ತದೆ ಅಂತ ಆ ಬಲಿ ಹೇಳ್ತಾನೆ. ಮದ್ರಾಜ್ಯೇ ನಾಸಿಕೀ ಕಶ್ಚಿತ್ ನ ದರಿದ್ರೋ ನ ಚಾತುರ ನ ದುಃಖಿನೋ ನ ಚ ಉದ್ವಿಗ್ನೋ ನ ಚ ಶಮಾಧಿ ವರ್ಜಿತಃ. ಅಲ್ಲ, ನಾನು ಯಾಕಿನ್ನು ತುಂಬ ಹೆದರಬೇಕು? ಏನು ಮಾತು ಹೇಳ್ತಾನೆ ಹೇಳಿದರೆ ಅವ ನೋಡು, ನನ್ನ ರಾಜ್ಯದಲ್ಲಿ ಈಗ ನೋಡಿದರೆ ನನಗೆ ಯಾವಾಗಿನವರೆಗೆ ಸುಖ ಇರ್ತದೆ ಅಲ್ಲಿಯವರೆಗೆ ನಾನು ರಾಜ್ಯ ಆಳಬೇಕು ಅಂತ ಈಗಿನ ರಾಜಕಾರಣಿಗಳು ಹೇಳ್ತಾರೆ. ಆದರೆ ಇವನು ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಯಾರು ದುಃಖ ಉಂಟಂತ ಯಾರಿಗೆ ಸಹ ಇಲ್ಲ, ದರಿದ್ರನೂ ಯಾರು ಕೂಡ ಇಲ್ಲ, ದುಃಖಿ ಅಂತ ಇನ್ನೊಬ್ಬ ಇಲ್ಲ, ಉದ್ವಿಗ್ನನೂ ಇಲ್ಲ, ಇನ್ನು ದೇವರ ಭಕ್ತಿ ಇಲ್ಲ ಅಂತ ಅವನು ಕೂಡ ಇಲ್ಲ. ಎಲ್ಲರೂ ಜನರು ಕೂಡ ಪ್ರಜೆಗಳೆಲ್ಲ ಒಳ್ಳೆಯ ಸುಖದಿಂದ ಇದ್ದಾರೆ, ಎಲ್ಲರೂ ದೇವಭಕ್ತಿಯನ್ನು ಹೊಂದಿದ್ದಾರೆ. ಹಾಗೆಯೇ ತುಷ್ಟ ಸುಗಂಧಿ ಚ ತೃಪ್ತ ಸರ್ವಮುಖಾನ್ವಿತ ಜನ ಸರ್ವೋ ಮಹಾಭಾಗ ಕಿಮುತಾ ಹಂಸದಾ ಸುಖಿ. ಅಲ್ಲ, ಯಾಕಿಂತ ನಾನಿನ್ನು ಪ್ರಯತ್ನ ಪಡಬೇಕು, ಇನ್ನು ರಾಜ್ಯದಲ್ಲಿ ಇರಬೇಕು, ಏನೋ ರಾಜ್ಯವನ್ನೇ ಕೇಳಿಬಿಟ್ಟ ಅಂತ ಅಂದ್ಕೊಳ್ಳಿ, ಏನು ಸಮಸ್ಯೆ, ಏನು ನಂಗಿನ ಕಾರ್ಯ ಮಾಡಬೇಕಾದದ್ದು ಎಲ್ಲ ಕಾರ್ಯಗಳು ಕೂಡ ಆಗಿ ಹೋಗಿವೆ. ಹಾಗಾಗಿ ನಾನು ಈಗ ಎಲ್ಲರೂ ಸುಖವಾಗಿದ್ದಾರೆ, ನಾನು ಸುಖನಾಗಿಲ್ವಾ ಕೇಳಿದೆ, ನಾನು ಕೂಡ ಸುಖನಾಗಿದ್ದೇನೆ, ಇನ್ನು ಯಾಕೆ ನಾನು ಪ್ರಶ್ನೆಯನ್ನು ಮಾಡಿ ಕೊಡಬೇಕಾ ಕೊಡಬಾರ್ದ ಅಂತ ಯೋಚನೆ ಮಾಡಬೇಕು, ಏನೂ ಬೇಡ ಅಂತ ಅವನು ಹೇಳ್ತಾನೆ. ಏತದ್ ಬೀಜವರೇ ದಾನ ಬೀಜಂ ಪದತಿ ಚೇತ್ ಗುರು ಜನಾರ್ದನೇ ಮಹಾಪಾತ್ರ ಕಿಮ್ನ ಪ್ರಾಪ್ತಂ ತಥೋ ಮಯಾ. ದಾನ ಯಾರಿಗೆ ಮಾಡಬೇಕು ಗೊತ್ತುಂಟ? ಒಳ್ಳೆಯ ಪಾತ್ರರಿಗೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಯಾರು ಅತ್ಯುತ್ತಮವಾದ ದೇವರ ಭಕ್ತರು ಅವರಿಗೆ ದಾನವನ್ನು ಮಾಡಬೇಕು, ಯಾರ್ಯಾರಿಗೂ ಮಾಡಬಾರ್ದು ಅಂತ. ದೇವರ ಭಕ್ತರಲ್ಲ, ದೇವರೇ ದಾನವನ್ನು ಕೇಳುವಾಗ ಅವನು ಮಹಾಪಾತ್ರ, ಪಾತ್ರದಲ್ಲೇ ದೊಡ್ಡ ಪಾತ್ರ ಅವನು, ಅಂಥವನಿಗೆ ನಾನು ದಾನ ಮಾಡುವುದಿಲ್ಲ ಅಂತ ಹೇಳಿ ಸಾಧ್ಯ ಉಂಟಾ? ಖಂಡಿತ ಮಾಡಿಯೇ ಮಾಡ್ತೇನೆ ಅಂತ ಅವನು ಹೇಳ್ತಾನೆ. ವಿಶಿಷ್ಟಂ ಮಮ ತದ್ದಾನಂ ಪರಿದುಷ್ಟಾಶ ದೇವತಾ ಉಪಭೋಗಾಶತು ಗುಣಂ ದಾನಂ ಸುಖಕರಂ ಸ್ಮೃತಂ ಮತ್ಪ್ರಸಾದ ಪರೋ ನೂನಂ ಯಜ್ಞೇನ ರಾಯಿತೋ ಹರಿ ತೇನಾಭ್ಯೇಜಿನ ಸಂದೇಹೋ ದರ್ಶನದುಪಕಾರಕೃತ್. ಇಂಥ ದೊಡ್ಡ ಸತ್ಪಾತ್ರರಿಗೆ ದಾನ ಮಾಡಿದರೆ ಅದು ತುಂಬ ಶ್ರೇಷ್ಠವಾದಂಥದ್ದು. ಇದು ಶ್ರೇಷ್ಠದಲ್ಲಿಯೇ ಶ್ರೇಷ್ಠ ದಾನ. ಹಾಗಾಗಿ ನನ್ನ ಏನು ನಾನು ದಾನ ಮಾಡಿದೆ ಅಂತ ಉಂಟಲ್ವಾ, ಅದರಿಂದ ಹರಿ ಸಂಪ್ರೀತನಾಗಿಯೇ ಆಗ್ತಾನೆ. ಸಂಪ್ರೀತನಾಗಿ ಅವನೇನು ಅಪಕಾರ ಮಾಡ್ತಾನಂತಲ್ಲ, ಉಪಕಾರವನ್ನೇ ಖಂಡಿತ ಮಾಡ್ತಾನೆ. ನನಗೇನು ಅಪಕಾರ ಆಯಿತು ನನಗೆ ಹೇಳೋದೇ ಬೇಡ, ಖಂಡಿತ ಉಪಕಾರದಲ್ಲಿಯೇ ಉಪಕಾರ ಮಾಡುವವನಾದಂತಹ ಉಪಕಾರಕೃತ ನನಗೆ ಉಪಕಾರವನ್ನೇ ಮಾಡ್ತಾನೆ ಅಂತ ಅವನು ಹೇಳ್ತಾನೆ. ಆಗ ಏತಜ್ಞಾತ್ವಾ ಶ್ರೇಷ್ಠ ದಾನ ವಿಘ್ನಕರೇಣ ಮೇ ನೈವ ಭಾವ್ಯಂ ಜಗನ್ನಾಥೇ ಗೋವಿಂದೇ ಸಮುಪಸ್ಥಿತೇ. ನೋಡು, ಅದಕ್ಕೆ ಹೇಳ್ತಾ ಇದ್ದೇನೆ, ಶುಕ್ರಾಚಾರ್ಯ ನಿಮ್ಗೆ ಹೇಳ್ತಾ ಇದ್ದೇನೆ, ನನ್ನ ಕೈ ಉಂಟಲ್ವಾ ಯಾವತ್ತೂ ದಾನಕ್ಕೆ ವಿಘ್ನವನ್ನು ಮಾಡುವಂಥದ್ದಲ್ಲ, ಅದು ನಾನು ದಾನವನ್ನು ಮಾಡಿಯೇ ಮಾಡ್ತಿದ್ದೆ. ಹಾಗಾಗಿ ಯಾವತ್ತೂ ಕೂಡ ಇದನ್ನು ತಡಿಬೇಡಿ ಅಂತ ಅವನು ಹೇಳ್ತಾನೆ. ಆಗ ಇತ್ಯೇವಂ ವದತಸ್ತಸ್ಯ ಪ್ರಾಪ್ತಸ್ತತ್ರ ಜನಾರ್ದನ ಸರ್ವದೇವ ಮಯೋ ಚಿಂತ್ಯೋ ಯಮಾಯಾವಾಮನ್ ರೂಪಧೃಕ್. ಆಗ ಇಷ್ಟು ಹೇಳಿದ್ದೆ ತಡ ಬರ್ತಾನಂತೆ.
ಆ ವಾಮನ ರೂಪದಲ್ಲಿ ಬರ್ತಾನಂತೆ ಆ ನಾರಾಯಣ. ಬಂದು ತಂ ದೃಷ್ಟ ಯಜ್ಞಮಾಟಂ ತು ಪ್ರವಿಷ್ಟಂ ಅಸುರಾ ಪ್ರಭುಂ ಜಗ್ಮು ಪ್ರಭಾವ ತಕ್ಷೋಭಂ ತೇಜಸಾ ತಸ್ಯ ನಿಷ್ಪ್ರಭಾ ಜೇ ಪುಶ್ಚ ಮುನಿಯಸ್ತತ ಯೇ ಸಮೇತ ಮಹಾಧ್ವರೆ ವಸಿಷ್ಠೋ ಗಾಳಿಜೋ ಗರ್ಗೋ ಅನ್ಯೇ ಚ ಮುನಿ ಸಪ್ತಮಾಃ. ಒಂದು ಪ್ರಸಂಗ ಒಂದೇ ಕಡೆಯಲ್ಲಿ ಯಾವ ರೀತಿಯಾಗಿ ಎರಡು ರೀತಿಯಾಗಿರ್ತದೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಕೆಲವರೆಲ್ಲ ಓಡಿ ಬರ್ತಾರಂತೆ, ಈ ಇನ್ನೊಂದು ಸೋಲಿಸಲೇಬೇಕು, ಏನೋ ತುಂಬ ತಪ್ಪು ಮಾಡ್ತಾನೆ ಇವನು ಅಂತ ಹೇಳ್ಕೊಂಡು ಓಡಿ ಬರ್ತಾರಂತೆ. ಇನ್ನು ಮುನಿಗಳೆಲ್ಲ ತುಂಬ ಜಪ ಮಾಡಲಿಕ್ಕೆ, ಅವನನ್ನು ನೋಡಿ ತುಂಬ ಖುಷಿಪಟ್ಟು ಸ್ತುತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಹಾಗೆಯೇ ಪ್ರತ್ಯೇಕಂ ದೇವದೇವೇಶಂ ಪೂಜಯಾಮ ಶ್ರೇಯಸ ಅಥ ಸುರಪತಿಂ ಪ್ರಭುಂ ದೃಷ್ಟ್ವಾ ಮುನಿವರಾಂಶತಾನ್. ಆಗ ಏನು ಆ ರಾಕ್ಷಸರು ಯುದ್ಧ ಮಾಡಲಿಕ್ಕೆ ಬರಲಿಲ್ಲ, ಆದರೂ ಕೂಡ ಅವರೆಲ್ಲ ತಮ್ಮ ತೇಜಸ್ಸನ್ನು ಕಳ್ಕೊಂಡ್ರಂತೆ. ಹಾಗೆಯೇ ಈ ದೇವತೆಗಳೆಲ್ಲ ಅವನನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅವರನ್ನೆಲ್ಲ ಆ ನಾರಾಯಣ ಚೆನ್ನಾಗಿ ನೋಡ್ತಾನಂತೆ, ಯಾರೆಲ್ಲ ಬಂದಿದ್ದಾರೆ ಅಂತ. ಅದನ್ನು ನೋಡಿ ಇವನಿಗೆ ತುಂಬ ಸಂತೋಷವಾಗಿ ಅವನನ್ನು ಗೋವಿಂದ ಕೂಡ ಅವರನ್ನು ನೋಡಿ ತುಂಬ ಸಂತೋಷ ಪಡ್ತಾನಂತೆ. ಅಂದರೆ ದೊಡ್ಡವರು ನಮ್ಮನ್ನು ನೋಡಿ ನಮ್ಗೆ ಸಂತೋಷ ಆಗ್ತದಲ್ವಾ, ಹಾಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ದೇವತೆಗಳಿಗೆ ಎಂಥ ರೂಪ ಇವನದ್ದು ಅಂತ. ಅವನು ಕೂಡ ಇವನನ್ನು ನೋಡಿದಾಗ ಇವರಿಗೆ ಬಹಳ ಸಂತೋಷವಾಯ್ತಂತೆ. ಆಗ ಬಲಿ ಹೇಳ್ತಾನಂತೆ, ಸುವರ್ಣರತ್ನ ಸಂಘಾತೋ ಗಜಾಶ್ವ ಸಮಿತಿಸ್ತಥಾ ಸ್ತ್ರೀಯೋ ವಸ್ತ್ರಾಣ್ಯಲಂಕಾರಾನ್ ಗಾವೋ ಗ್ರಾಮಾಶ್ಚ ಪುಷ್ಕಲಾ ಸರ್ವೇಷು ಸಕಲಾನ್ ಪೃಥ್ವಿ ಭವತೋ ವಾಯುದೀಪ್ಸಿತಂ ತದ್ದಾಮಿ ವೃಣಶ್ವೇಷ್ಟಂ ಮಮಾರ್ಥ ಸಂಧಿತೆ ಪ್ರಿಯಾಃ. ಆಗ ನಿಂಗುಂಟಲ್ವ, ನಿಂಗೇನು ಬೇಕು ಬಲಿ ನೋಡಿದ ಅವನನ್ನು ನೋಡಿ ಕೇಳ್ತಾನಂತೆ, ನಿನ್ಗೇನು ಬೇಕು? ಸುವರ್ಣ ಬೇಕಾ, ರತ್ನ ಬೇಕಾ, ಆನೆ ಬೇಕಾ, ಕುದುರೆ ಬೇಕಾ, ಏನು ಗೋವುಗಳು ಬೇಕಾ, ಇನ್ಯಾವುದು ಇಡೀ ಪೃಥ್ವಿಯೇ ಬೇಕಾ? ಕೇಳು, ನಾನು ಕೊಡ್ತೇನೆ ಅಂತ ಕೇಳುವಾಗ ಅವನು ಪ್ರಹ್ಲಾದ ಹೇಳ್ತಾನಂತೆ, ಮಮ ಅಗ್ನಿ ಶರಣಾರ್ಥಾಯ ದೇಹಿ ರಾಜನ್ ಪದತ್ರಯಂ ಸುವರ್ಣ ಗ್ರಾಮ ರತ್ನಾದಿ ತದರ್ಥಿಭ್ಯ ಪ್ರದೀಯತಾಂ. ನೀ ಏನು ಕೊಡಬೇಕು ಗೊತ್ತುಂಟಾ? ನನಗೆ 3 ಹೆಜ್ಜೆಯನ್ನು ಕೊಡು, ಅದು ಬಿಟ್ಟು ನನಗೆ ಏನು ಬೇಡ ಅಂತ ಕೇಳ್ತಾನಂತೆ. ಯಾಕೆ ಗೊತ್ತಾ? ಒಬ್ಬನಿಗೆ ಜಪಾದಿಗಳನ್ನು ಮಾಡಲಿಕ್ಕೆ ಅಗ್ನಿ ಕಾರ್ಯಗಳನ್ನು ಮಾಡಬೇಕಂತ ಅನ್ಕೊಳ್ಳಿ. ಅಗ್ನಿ ಕಾರ್ಯ ಅಂತ ಹೇಳಿದರೆ ಎಲ್ಲ ಬ್ರಹ್ಮಚಾರಿ ಅಗ್ನಿಕಾರ್ಯ ಅಂತ ಒಂದು ಮಾಡಲಿಕ್ಕೆ ಉಂಟು, ಅಗ್ನಿಗೆ ಆಹುತಿಯನ್ನು ನೀಡುವಂಥದ್ದು. ಅದು ಮಾಡಲಿಕ್ಕೆ ಏನು ಬೇಕು? ಕುತ್ಕೊಳ್ಳಿಕ್ಕೆ ಒಂದು ಜಾಗ, ಅಗ್ನಿಯನ್ನು ಇಡ್ಲಿಕ್ಕೆ ಒಂದು ಜಾಗ, ಅದರ ಒಂದು ಕೆಲವು ಅದರ ಸಮಿತಿಗಳನ್ನು ಇಡ್ಲಿಕ್ಕೆ ಒಂದು ಜಾಗ. 3 ಹೆಜ್ಜೆ ಸಾಕಲ್ವ, ಇನ್ನೇ ಹೆಚ್ಚೇ ಆಗಬೇಕು ನನಗೆ. ಎಲ್ಲ ಕಡೆ ನಂಗೆ 3 ಹೆಜ್ಜೆ ಸಾಕು, ಮಲ್ಕೊಳ್ಳಿಕ್ಕೂ 3 ಹೆಜ್ಜೆ ಸಾಕಾಗ್ತದೆ. 3 ಹೆಜ್ಜೆ ಇಡುವಷ್ಟು ಜಾಗದಲ್ಲಿ ಮಲ್ಕೊಳ್ಬೋದು ನಾವು, ಅಷ್ಟು ಸಾಕು ನನಗೆ. ಇನ್ನು ಸುವರ್ಣ ಎಲ್ಲ ಕೇಳಿದ್ದೆ, ಅದು ಯಾರಿಗೆ ಬೇಕು ಅವ್ರಿಗೆ ಕೊಡು, ನಂಗೆ ಬೇಡ ಅಂತ ಹೇಳ್ತಾನಂತೆ. ಆಗ ಬಲಿ ಹೇಳ್ತಾನೆ, ತ್ರಿಭಿ ಪ್ರಯೋಜನಂ ಕಿಂತೆ ಪದೈ ಪದವತಾಂಬರ ಶತಂ ಶತಸಹಸ್ರಂ ವಾ ಪದಾನಾಂ ಮಾರ್ಗತಾಂ ಭವಾನ್. ಅದೇ ಏನು ಹೇಳ್ತಾ ಇದೆ, 3 ಹೆಜ್ಜೆ ನಿಂಗೆ ಯಾಕೆ? ಇನ್ನು 100 ಹೆಜ್ಜೆ ಬೇಕಾ, ಇನ್ನು 1000 ಹೆಜ್ಜೆ ಬೇಕಾ? ಅದು ಕೇಳು, ಅದನ್ನು ಕೊಡ್ತೇನೆ. ನೀವು 3 ಹೆಜ್ಜೆಲ್ಲ ಕೇಳ್ತಾ ಇದೆಯಲ್ವಾ ಅಂತ ಕೇಳುವಾಗ ವಾಮನ ಹೇಳ್ತಾನಂತೆ, ಏತಾವತಾ ದೈತ್ಯಪತೆ ಕೃತಕೃತ್ಯೋಸ್ಮಿ ಮಾರ್ಗಣೆ ಅನ್ಯೇಷಾಂ ಅರ್ಥಿನಾ ವಿತ್ತ ಮುಂಚೆಯ ದಾಸ್ಯತೆ ಭವಾನ್. ಏನು ಬೇಡವಾ ಬಲಿ, ನಂಗೆ ಇಷ್ಟು ಸಾಕು, ನಾನು ಕೇಳಿದ್ದನ್ನು ಕೊಡು, ಅದಕ್ಕೆ ಹೆಚ್ಚು ಕೊಡೋದು ಬೇಡ, ನಾನು ನಿಂಗೆ ಹೇಳಿದ್ದಲ್ವಾ ಅಂತ ಹೇಳುವಾಗ ಆಗ ಏತಚ್ಚಿತ್ವಾತ್ ಗದಿತಂ ವಾಮನಸ್ಯ ಮಹಾತ್ಮನ ವಾಚಾಯಾಮಾಸ ವೈ ತಸ್ಮೈ ವಾಮನಾಯ ಮಹಾತ್ಮನೇ ಪಾಣೋದುಪದಿತೆ ತೋಯೇ ವಾಮನೋ ಅಭೂತ್ ಅವಾಮನ ಸರ್ವದೇವಮಯಂ ರೂಪಂ ದರ್ಶಯಾಮಾಸ ತಕ್ಷಣಾತ್. ಆಗ ವಾಮನ ನಂಗೆ ಇಷ್ಟೇ ಸಾಕು ಅಂತ ಹೇಳುವಾಗ ನೀರು ಬಿಡ್ತಾನಂತೆ. ಯಾರು ಬಿಡೋದು ಕೇಳಿದ್ರೆ ಬಲಿಯ ಹೆಂಡತಿ, ಅವಳ ಹೆಸರು ವಿಂಧ್ಯಾವಳಿ ಅಂತ, ಅವಳು ನೀರು ಬಿಡ್ತಾಳಂತೆ. ನೀರು ಬಿಟ್ಟು ವಾಮನ ಅಂತ ಹೇಳಿದ್ದೆ ತಡ, ಅವನು ಅವಾಮನ 3 ಹೆಜ್ಜೆ ಕೇಳಿದಲ್ವಾ, ವಾಮನ ಅವಾಮನ ಆದ, ಅಂದರೆ ದೊಡ್ಡದಾದ ಒಂದು ರೂಪವನ್ನು ಹೊಂದುವನಾದ ಅಂತ ಹೇಳ್ತಾರೆ. ಆಗ ಅದ್ಭುತವಾಗಿ ಅವನ ರೂಪ ಹೇಗಿತ್ತು ಅಂತ ಹೇಳ್ತಾರೆ. ಚಂದ್ರ ಸೂರ್ಯೋತ್ತು ನಯನೆ ದೌಶಿರಶ್ಚರಣೋ ಶಿಕ್ಷಿತಿ ಪಾದಾಂಗುಲ್ಯ ಪಿಶಾಚಾಸ್ತು ಹಸ್ತಾಂಗುಲ್ಯಶ್ಚ ಗುಹ್ಯಕ ವಿಶ್ವೇ ದೇವಾಶ ಜಾನುಸ್ಥ ಜಂಗೆ ಸಾಧ್ಯ ಸುರೋತ್ತಮ ಯಕ್ಷ ನಖೇ ಸಂಭೂತ ರೇಖಾ ವಪ್ಸರತಸ್ತಥಾ. ಎಲ್ಲ ಚಂದ್ರ ಸೂರ್ಯದ ಕಣ್ಣಲ್ಲಂತೆ, ಅಂದರೆ ದೊಡ್ಡ ರೂಪವನ್ನು ತಾಳಿದ್ದಾನಲ್ವಾ. ಎಲ್ಲ ದೇವತೆಗಳೆಲ್ಲ ಅವನ ದೇಹದಲ್ಲಿಯೇ ಕಾಣ್ತಾ ಇದ್ದಾರಂತೆ. ಅಂದರೆ ಭಗವದ್ಗೀತೆಯಲ್ಲಿ ಅದೇ ಬರ್ತದೆ ಅಲ್ವಾ, ಆ ದೇವತೆಗಳ ಸ್ವರೂಪ ಎಲ್ಲಿ ಉಂಟು ಕೇಳಿದರೆ ಅವನ ದೇಹದಲ್ಲಿಯೇ ಉಂಟು ಅಂತ. ಆ ರೀತಿಯಾಗಿ ಆ ವಾಮನನ ಚಿಕ್ಕ ರೂಪದಲ್ಲಿ ಉಂಟಿದ್ದದ್ದು ದೊಡ್ಡ ರೂಪ ಆಯ್ತಂತೆ. ಆಗ ಇನ್ನು ಹೇಳ್ತಾರೆ, ಉದರದಲ್ಲಿ ಯಾರಿದ್ರು,
ಉದರ, ಬೇರೆ ಬೇರೆ ದೇಹದ ಭಾಗದಲ್ಲಿ ಬೇರೆ ಬೇರೆ ದೇವತೆಗಳು ಕಂಡ್ರು ಅಂತ ಹೇಳ್ತಾರೆ. ಆಗ ಜಿತ್ವಾ ಲೋಕತ್ರಯಂ ತಾಂಶ ಹತ್ವಾ ಚ ಸುರಪುಂಗವಾನ್ ಪುರಂದರಾಯ ತೈಲೋಕ್ಯಂ ದದೋ ವಿಷ್ಣುರುಕ್ರಮಃ. ಅಲ್ಲಿ ಆ ರೀತಿಯಾಗಿ ಹೇಳಿ ಆ ಎಲ್ಲ ಏನು ಕೇಳಿದರೆ ಅವನು ಅದೇ ದೊಡ್ಡ ರೂಪ ತಾಳಿದ ಅಂತ ಹೇಳುವುದಕ್ಕಿಂತ ಅದರ ತಾತ್ಪರ್ಯ ಏನು ಕೇಳಿದರೆ ಆ ಬಲಿ ಗೊತ್ತಾಯ್ತಂತೆ. ಆಗ ವಾಮನನ್ನು ನೋಡಿ ನಾನು ಎಂಥವನಿಗೆ ದಾನವನ್ನು ಕೊಡ್ತಾ ಇದ್ದೇನೆ, 3 ಹೆಜ್ಜೆ ಕೊಟ್ಟರೆ ಸಾಕುಂಟಾ ಅಂತ. ಆಗ ಅನಿಸ್ತು ಅವನಿಗೆ, ಮೊದಲಿಗೆ ಅವನಿಗೆ ಗೊತ್ತುಂಟು ವಾಮನ ಬರ್ತಾನೆ ಅಂತ, ಆದರೂ ಕೂಡ ಮೊದಲು ಅನಿಸ್ತು ಅವನಿಗೆ 3 ಹೆಜ್ಜೆ ಸಾಕಾ ಅಂತ. ಆನಂತರ 3 ಹೆಜ್ಜೆ ಸಾಕು ಅಂತ ಹೇಳುವಾಗ ಅವನಿಗೆ ಗೊತ್ತಾಯ್ತಂತೆ, ಇವನು ವಾಮನ ಚಿಕ್ಕ ರೂಪ ಅಲ್ಲ ಇವನದ್ದು, ಇಡೀ ಜಗತ್ತು ವ್ಯಾಪಿಸಿರುವವನು ಅಂತ ಅಂದ್ಕೊಂಡು ಅವನು ಕಂಡ ಅಂತ ವಿಷನಲ್ಲಿ ಈ ಎಲ್ಲ ದೇವತೆಗಳನ್ನು ಅಂತ ಹೇಳುವಂಥದ್ದು. ಹಾಗಾಗಿ ಅಂತಹ ಸಮಯದಲ್ಲಿ ಅವನು ಅನ್ಕೊಂಡ ಅಂತೆ, ಅದಕ್ಕೆ ಬರ್ತದಲ್ವಾ, ಕೆಳಗಿನ ಲೋಕ ಎಲ್ಲ ಭಗವಂತನಿಗೆ ಕೊಟ್ಟ, ಮೇಲಿನ ರೂಪವನ್ನು ಕೊಟ್ಟ, ಇನ್ಯಾವುದನ್ನು ಕೊಡೋದು ಕೇಳಿದರೆ ತನ್ನನ್ನೇ ಅರ್ಪಿಸಿದ ಅಂತ ಹೇಳ್ತಾರೆ. ಹಾಗಾಗಿ ಹಾಗೆ ಮಾಡಿ ಅವನು ಆ ವಾಮನ ತನ್ನ ರಾಜ್ಯವನ್ನು ಆ ಬಲಿಯಿಂದ ಕಸಿದುಕೊಂಡು ಆ ಪುರಂದರನಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಇದಾಗುವಾಗ ನಾವೇನು ಅನುಸಂಧಾನ ಮಾಡ್ಕೊಳ್ಬೇಕು ಕೇಳಿದರೆ, ಈ ವಾಮನ ಕಥೆಯಿಂದ ವಾಮನ ತ್ರಿವಿಕ್ರಮ ಆದಂತ, ಅಂದರೆ ನಾವು ಕೂಡ ಆ ದೇವರನ್ನು ನೋಡ್ತೇವೆ, ದೇವರನ್ನು ನೋಡಿ ಚಿಕ್ಕ ರೂಪ ವಾಮನ, ದೇವಸ್ಥಾನಕ್ಕೆ ಬರ್ತೇವೆ, ಮನೆಯಲ್ಲಿ ಪೂಜೆ ಮಾಡ್ತೇವೆ, ಇತ್ಯಾದಿಗಳನ್ನು ಮಾಡ್ತೇವೆ, ಮಾಡಿ ಇಷ್ಟು ದೇವರಿಗೆ ನಮಸ್ಕಾರ ಮಾಡ್ತೇವೆ. ಆದರೆ ವಾಮನ ತ್ರಿವಿಕ್ರಮ ಆಗಬೇಕು. ನಾವು ದೇವರನ್ನು ಇಲ್ಲಿ ಮಾತ್ರ ನೋಡುವುದಲ್ಲ, ಇಡೀ ಜಗತ್ತಲ್ಲಿ ಎಲ್ಲರಲ್ಲಿಯೂ ಕೂಡ ದೇವರಿದ್ದಾನೆ ಅಂತ ಅಂದ್ಕೊಂಡು ನಾವು ಎಲ್ಲ ಕಡೆ ದೇವರನ್ನು ನೋಡಬೇಕು ಅಂತ ಹೇಳುವುದಕ್ಕೆ ಆ ವಾಮನ ತ್ರಿವಿಕ್ರಮಾದ ಅಂತ ಹೇಳುವಂಥದ್ದು. ಹಾಗಾಗಿ ನಾವು ಬರೀ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನಂತಲ್ಲ, ಎಲ್ಲ ಜೀವಿಗಳಲ್ಲಿ ಎಲ್ಲರಲ್ಲೂ ಕೂಡ ದೇವರಿದ್ದಾನೆ ಅಂತ ಅಂದ್ಕೊಂಡು ನಾವು ವಾಸ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ತೋರಿಸಲಿಕ್ಕೆ ಆ ವಾಮನ ತ್ರಿವಿಕ್ರಮಾದ ಅಂತ ನಾವು ತಿಳ್ಕೊಳ್ಬೇಕು. ಅಷ್ಟಾದ ಮೇಲೆ ಈಗ ಬಲಿಯ ಕಥೆ ಎಂತಾಯಿತು ಕೇಳಿದರೆ, ಸುತಲಂ ನಾಮ ಪಾತಾಳ ಮದಸ್ತಾ ವಸುಧಾ ತಲಾತ್ ಬಲೇ ದತ್ತಂ ಭಗವತ ವಿಷ್ಣುನಾ ವಿಷ್ಣುನಾ. ಇನ್ನು ಬಲಿಗೆ ಯಾವ ರಾಜ್ಯವನ್ನು ಕೊಟ್ಟ ಕೇಳಿದರೆ, ಒಂದು ಸ್ಥಳವನ್ನು ಕೊಟ್ಟ. ಯಾವುದು ಕೇಳಿದರೆ ಸುತಲ ಅಂತ ಒಂದು ರಾಜ್ಯ ಇದೆ, ಅದನ್ನು ಕೊಟ್ಟ. ಆಗ ಅದೈತ್ಯೇಶ್ವರಂ ಪ್ರಾಹ ವಿಷ್ಣು ಸರ್ವೇಶ್ವರೇಶ್ವರ ತತ್ವಯ ಸಲಿಲಂ ದತ್ತಂ ಗೃಹೀತಂ ಪಾಣಿನಾಮಯ ಕಲ್ಪ ಪ್ರಮಾಣಂ ತಸ್ಮಾತೆ ಭವಿಷ್ಯತ್ಯಾಯುರುತ್ತಮಂ ವಯೋಸ್ವತೆ ತಾತೀತೆ ಕಾಲೇ ಮನ್ವಂತರೇ ತಥಾ. ವಿಷ್ಣು ಹೇಳ್ತಾನಂತೆ, ನೋಡು ಬಲಿ, ನಿನಗೆ ನಾನು ಈ ರಾಜ್ಯವನ್ನು ಕೊಡ್ತಾ ಇದ್ದೇನೆ, ತಗೋ. ನೀನು ಇಂದ್ರ ಪದವಿಯಿಂದ ನಷ್ಟರಾಜ್ಯವನ್ನು ಅಂದ್ಕೊಳ್ಳೋದೇ ಬೇಡ. ಯಾಕೆ ಗೊತ್ತಾ, ನಿಮಗೆ ಒಂದು ಬಾರಿ ಇಂದ್ರ ಪದವಿ ಸಿಕ್ಕೇ ಸಿಗ್ತದೆ. ಯಾವಾಗ ಕೇಳಿದರೆ, ಈಗ ವೈವಸ್ವತ ಮನ್ವಂತರ ಅಂತ ಹೇಳಿದರೆ ಮನ್ವಂತರಗಳಲ್ಲಿ 7ನೇ ಮನ್ವಂತರ. ಅಂತಹ 7ನೇ ಮನ್ವಂತರದಲ್ಲಿ ನೀನಿದ್ದಿ. ಈಗ ನಿನಗೆ ರಾಜ್ಯ ಸಿಗುವಂಥದ್ದಲ್ಲ. ಈಗ ಸಾಲ್ ಅಂತ ಇರ್ತದೆ, ಸಾಲಲ್ಲಿ ಇಂದ್ರ ಇದ್ದ, ನಂತರ ಬಲಿಯೇ ಇದ್ದದ್ದು ಇಂದ್ರ ಪದವಿಗೆ ಬರಲಿಕ್ಕೆ. ಆದರೆ ಏನು ಮಾಡಿದ, ಇಂದ್ರ ಕುತ್ಕೊಂಡಿದ್ದ, ಇಂದ್ರನ ದೂಡಿ ಈ ಬಲಿ ಬಂದುಬಿಟ್ಟ. ರಾಷ್ಟ್ರಪತಿ ಆದವರು ರಾಷ್ಟ್ರಪತಿ ಆಗಿರ್ತಾರೆ, ಅವರು ನಾಳೆಯಿಂದ ಇನ್ನೊಬ್ರು ರಾಷ್ಟ್ರಪತಿ ಅಂತಿರ್ತಾರೆ, ಅವರನ್ನು ದೂಡಿ ನಾನು ಇವತ್ತೇ ರಾಷ್ಟ್ರಪತಿ ಪಟ್ಟದಲ್ಲಿ ಕುತ್ಕೊಂಡು ಬಿಡ್ತೇನೆ ಹೇಳಿದರೆ ಆಗುದಿಲ್ಲಲ್ಲ. ಅದೇ ರೀತಿಯಾಗಿ ಆ ಬಲಿಗೆ ಈ ವೈವಸ್ವತ ಮನ್ವಂತರ ಅಂತ 14 ಮನ್ವಂತರಗಳಿವೆ. ಅದರಲ್ಲಿ ಈ ವೈವಸ್ವತ ಮನ್ವಂತರದಲ್ಲಿ ಇಂದ್ರನಿಗೆ, ಈಗ ಯಾರು ಪುರಂದರ ಅಂತ ಹೇಳ್ತೇವೆ ಅವನಿಗೆ ಇಂದ್ರ ಪದವಿ ಇತ್ತು, ಅವನನ್ನು ದೂಡಿ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಈ ಬಲಿ ಕುತ್ಕೊಂಡಿರುವಂಥದ್ದು ಇಂದ್ರ ಪದವಿಯಲ್ಲಿ. ಹಾಗಾಗಿ ಹೇಳ್ತಾನೆ, ನಿನಗೆ ನೀ ಹೆದರಬೇಡ. ಈ ವೈವಸ್ವತ ಮನ್ವಂತರದಲ್ಲಿ ಒಟ್ಟು ಎಷ್ಟು ಮಹಾಯುಗಗಳು ಇರ್ತದೆ ಕೇಳಿದರೆ, ಮಹಾಯುಗ ಅಂತ ಹೇಳಿದರೆ 4 ಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ ಅಂತ. ಅದು ಒಂದು 4 ಸೇರಿದ ಒಂದು ಮಹಾಯುಗ. ಹಾಗೆ 71 ಮಹಾಯುಗಗಳ ನಂತರ ಹಾಗೇನೆ ಈಗ 28ನೇ ಮಹಾಯುಗ. ಇಷ್ಟು ಮುಗ್ದ ಮೇಲೆ ಆ ಸ್ವಲ್ಪ ವರ್ಷಗಳ ನಂತರ ನಿನಗೂ ಕೂಡ ಆ ಏನು ಸಾವರ್ಣಿ ಮನ್ವಂತರ ಅಂತ ಏನಿದೆಯೋ ಅದರಲ್ಲಿ ನಿನಗೆ ಇಂದ್ರ ಪದವಿ ಸಿಗ್ತದೆ. ಈಗ ಅರ್ಜೆಂಟ್ ಮಾಡಬಾರ್ದು, ಈಗ ನೀನು ಗಡಿಬಿಡಿ ಮಾಡಬಾರ್ದು. ಈಗ ಪುರಂದರನಿಗೆ ಇಂದ್ರ ಪದವಿ, ಈ ನಂತರ ಆ ಸಾವರ್ಣಿ ಮನ್ವಂತರದಲ್ಲಿ ನಿನಗೆ ಇಂದ್ರ ಪದವಿ ಸಿಗ್ತದೆ ಅಂತ ಹೇಳಿ ಅವನನ್ನು ಸಮಾಧಾನ ಮಾಡ್ತಾನಂತೆ. ಹೇಳ್ತಾನೆ, ತೇನಾಹಂ ಪ್ರಯಾ ಭಕ್ತ್ಯ ಪೂರ್ವಮಾರಾಯಿತೋ ಬಲೆ ಸುತಲಂ ನಾಮ ಪಾತಾಳಂ ಸಮಾಸದ್ಯವಚೋ ಮಮ. ಅವನು ಈ ಸುತಲ ಅಂತ ಲೋಕವನ್ನು ಕೊಟ್ಟು ಈ ಮಾತನ್ನು ಪುನಃ ಅವನು ಹೇಳ್ತಾನಂತೆ, ವಸಾಸುರ ಮಮಾದೇಶಂ ಯಥಾವತ್ ಪರಿಪಾಲಯನ್ ತತ್ತದೇವ ಸುಗೋಪೇತೆ ಪ್ರಾಸಾದ ಶತಸಂಕುಲೆ ಅಂತ, ನೀನು ಈ ನನ್ನ ಆದೇಶವನ್ನು ಪಾಲನೆ ಮಾಡಿ ಈ ನಾಡಲ್ಲಿ ಬದುಕು. ನಿಂಗೆ ಏನು ಕಮ್ಮಿ ಅಂತ ಅಂದ್ಕೊಳ್ಬೇಡ. ಪ್ರಾಸಾದ ಶತಸಂಕುಲೆ,
ವಿಧ ವಿಧವಾದ ಉಪ್ಪರಿಗಳು ಇರುವ ಮನೆಯೆಲ್ಲ ಇಲ್ಲಿ ಇವೆ. ಹಾಗಾಗಿ ಇಷ್ಟು ಹೇಳಿ ಅವನಿಗೊಂದು ಬುದ್ಧಿ ಮಾತನ್ನು ಹೇಳ್ತಾನೆ. ಏನು ಅದು ಬುದ್ಧಿ ಮಾತು? ಆ ಬುದ್ಧಿ ಮಾತು ನೀನು ನೆನಪಿಟ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ಏನು ಆ ಬುದ್ಧಿ ಮಾತು ಅಂತ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.